ಸೊ ಇವತ್ತಿನ ಕ್ಲಾಸ್ ಕೂಡ ಎಂದಿನ ಕ್ಲಾಸ್ನಾಗೆ ಎರಡು ದಿನದ ಏನು ಕ್ಲಾಸ್ ಇದೆ ಹಾಗೆ ಇದು ಕೂಡ ನಿಮಗೆ ಬಾಯ್ಪಾಠ ಮಾಡ್ಕೊಳ್ಳಬೇಕಾಗುವಂಥದ್ದು, ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಅನಿವಾರ್ಯ ಆಗಿರುವಂಥ ಕ್ಲಾಸ್. ಇದನ್ನೆಲ್ಲ ಮರೆಯೋ ಹಾಗಿಲ್ಲ, ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಕ್ಲಾಸು. ಇದು ಒಂಥರ ಫೌಂಡೇಶನ್ ಇದ್ದ ಹಾಗೆ. ಇದನ್ನ ನೀವು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ನಿಮಗೆ ಜ್ಯೋತಿಷ್ಯ ಸುಲಭವಾಗಿ ಕೈ ಹಿಡಿಯುತ್ತೆ. ಓಕೆನಾ? ಸೊ ಯಾವುದನ್ನು ಕೂಡ ಇರಲಿ ಪರವಾಗಿಲ್ಲ ಮುಂದೆ ನೋಡ್ಕೊಳ್ಳೋಣ ಅಂತ ಬಿಡೋ ಹಾಗಿಲ್ಲ. ಎಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ಲಾಸ್ಗಳು. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಏನೇನು ಹೇಳಿದ್ದೆ ಅನ್ನೋದೆಲ್ಲ ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತು ಡೈರೆಕ್ಟ್ ಆಗಿ ವಿಷಯವನ್ನು ಆರಂಭ ಮಾಡಿಬಿಡೋಣ. ಮೊದಲನೇದಾಗಿ ನವಗ್ರಹಗಳ ಉಚ್ಚ ಹಾಗೂ ನೀಚ ಕ್ಷೇತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಇದನ್ನ ನಾನು ಕುಂಡಲಿ ಚಾರ್ಟ್ ಅನ್ನ ಕೂಡ ಉಪಯೋಗಿಸ್ಕೊಂಡು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನಿಸ್ತೀನಿ. ಓಕೆನಾ? ಸೊ ಒಂದು ಗ್ರಹ ಉಚ್ಚ ಆಗೋದು ಅಥವಾ ನೀಚ ಆಗೋದು ಅನ್ನೋದಕ್ಕಿಂತ ಮುಂಚೆ ಅದು ಏನು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಅಲ್ವಾ? ಸೊ ಹಾಗಾಗಿ ಒಂದು ಗ್ರಹ ತನ್ನ ಉಚ್ಚ ರಾಶಿಯಲ್ಲಿದ್ದಾಗ ಅದು ಹೆಚ್ಚು ಧನಾತ್ಮಕ ಫಲಿತಾಂಶಗಳನ್ನ ಹಾಗೆ ತನ್ನ ನೈಸರ್ಗಿಕ ಗುಣಗಳನ್ನ ಗರಿಷ್ಠ ಮಟ್ಟದಲ್ಲಿ ನೀಡುತ್ತೆ. ಉದಾಹರಣೆಗೆ ಬುದ್ಧಿ, ಧೈರ್ಯ, ಧನ, ಆತ್ಮವಿಶ್ವಾಸ ಇತ್ಯಾದಿ ಇತ್ಯಾದಿ. ಸೊ ಹಿಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದೇನಪ್ಪ ಅಂತಂದ್ರೆ ಯಾವುದೇ ಒಂದು ಗ್ರಹ, ನೀವು ಯಾವುದೇ ಗ್ರಹಗಳನ್ನ ತಗೊಂಡ್ರು ಕೂಡ ಅದಕ್ಕೆ ತನ್ನದೇ ಆಗಿದ್ದಂತಹ ಸ್ವಂತ ಒಂದು ರಾಶಿ ಇದೆ. ರಾಹುಕೇತುಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ಗ್ರಹಗಳಿಗೂ ಕೂಡ ಒಂದು ಸ್ವಂತ ರಾಶಿ ಅನ್ನೋದಿದೆ. ಒಂದು ಅಥವಾ ಎರಡಿದೆ. ಸೂರ್ಯ ಚಂದ್ರರಿಗೆ ಒಂದು ಸ್ವಂತ ರಾಶಿ ಇದ್ರೆ ಉಳಿದ ಗ್ರಹಗಳಿಗೆ ಎರಡೆರಡರಂತೆ ಸ್ವಂತ ರಾಶಿ ಇದೆ. ಅದೇ ರೀತಿ ಆ ಸ್ವಂತ ರಾಶಿಯಲ್ಲಿರುವ ಫಲಗಳಿಗಿಂತ ಹೆಚ್ಚಿನ ಒಳ್ಳೆಯ ಫಲವನ್ನ ಕೊಡುವಂತಹ ರಾಶಿ ಯಾವುದು ಅಂತಂದ್ರೆ ಅದು ಉಚ್ಚ ಕ್ಷೇತ್ರ ಅಂತ. ಸೊ ಪ್ರತಿಯೊಂದು ಗ್ರಹಕ್ಕೂ ಕೂಡ ಅಂತಹ ಒಂದು ರಾಶಿ ಇರುತ್ತೆ. ಹಾಗೇನೆ ನೀಚ ರಾಶಿ ಅಂತ ಕೂಡ ಇರುತ್ತೆ. ಏನು ನೀಚ ರಾಶಿ ಅಂದ್ರೆ ಆ ರಾಶಿಯಲ್ಲಿದ್ದಾಗ ಒಂದು ಗ್ರಹ ತನ್ನ ರಾಶಿಯಲ್ಲಿರುವಾಗ ದುರ್ಬಲವಾಗಿರುತ್ತೆ. ಅದರ ಫಲಗಳು ಯಾವ ರೀತಿ ಆಗಿರುತ್ತೆ ಅಂದ್ರೆ ಸವಾಲುಗಳು ಅಥವಾ ಅಡೆತಡೆಗಳನ್ನ ಉಂಟು ಮಾಡಬಹುದು. ಫಲಗಳು ಅಸ್ಥಿರ, ವಿಘ್ನ ಅಥವಾ ವಿಳಂಬವಾಗಿರಬಹುದು. ಇದರ ಅರ್ಥ ಉಚ್ಚತ್ವಕ್ಕಿಂತ ಸಮವಾಗಿ ವಿರುದ್ಧವಾಗಿರುವಂಥದ್ದು. ಅಂದ್ರೆ ಉಚ್ಚ ಕ್ಷೇತ್ರದಲ್ಲಿರುವಂತಹ ಗ್ರಹ ಎಲ್ಲಾ ರೀತಿಯಲ್ಲೂ ಒಳ್ಳೆ ಫಲವನ್ನ ಕೊಡುವಷ್ಟು ಸಶಕ್ತವಾಗಿದ್ರೆ ಅದೇ ನೀಚ ರಾಶಿಯಲ್ಲಿರುವಂತಹ ಗ್ರಹ ಆ ಫಲಗಳನ್ನ ಕೊಡುವಲ್ಲಿ ಅಡೆತಡೆಗಳನ್ನ ಉಂಟು ಮಾಡಬಹುದು. ಅಸ್ಥಿರ ಅಂದ್ರೆ ಸ್ಟೇಬಲ್ ಆಗಿ ಇರುವಂತಹ ಫಲಗಳನ್ನ ಕೊಡುವಲ್ಲಿ ವಿಫಲವಾಗಿರಬಹುದು ಅಥವಾ ವಿಘ್ನಗಳು ಬರಬಹುದು. ಯಾವುದೇ ಒಂದು ಫಲ ನಮ್ಗೆ ಸುಲಭವಾಗಿ ಸಿಗಬೇಕಾದಂತಹ ಫಲ ಅಷ್ಟು ಈಸಿಯಾಗಿ ಸಿಗದೆ ಇರಬಹುದು. ವಿಳಂಬ ಆಗ್ಬಹುದು ಅಂದ್ರೆ ತಡವಾಗಬಹುದು. ಅಂದ್ರೆ ನಾರ್ಮಲ್ ಆಗಿ ವೇಟ್ ಮಾಡೋ ಪೀರಿಯಡ್ಗಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಫಲಗಳನ್ನ ಕೊಡಬಹುದು ಅನ್ನುವಂಥದ್ದು ಈ ನೀಚ ಗ್ರಹದ ಒಂದು ಫಲ. ಅಂದ್ರೆ ಯಾವುದೇ ಗ್ರಹ ಒಂದು ರಾಶಿಯಲ್ಲಿ ಉಚ್ಚ ಆದ್ರೆ ಹಾಗೆ ಇನ್ನೊಂದು ಅದೇ ರಾಶಿ ಅಂದ್ರೆ ಯಾವುದೋ ಒಂದು ರಾಶಿಯಲ್ಲಿ ನೀಚ ಆಗಲೇಬೇಕು. ಓಕೆನಾ? ಯಾವುದೇ ಗ್ರಹಗಳು ಕೂಡ ಉಚ್ಚ ಆದ್ಮೇಲೆ ನೀಚ ಕೂಡ ಆಗ್ಬೇಕು. ಒಳ್ಳೇದು ಅಂತ ಇದ್ಮೇಲೆ ಕೆಟ್ಟದ್ದು ಅಂತ ಇರಬೇಕು. ಪಾಸಿಟಿವ್ ಅಂತ ಇದ್ಮೇಲೆ ನೆಗೆಟಿವ್ ಅಂತ ಇರಲೇಬೇಕು. ಅದು ಈ ಜ್ಯೋತಿಷ್ಯದಲ್ಲಿ ಯಾವ ಗ್ರಹಗಳಿಗೂ ಕೂಡ ಹೊರತಲ್ಲ. ಓಕೆನಾ? ಸೊ ಹಾಗೆ ಈಗ ನೋಡಿ, ಫಸ್ಟ್ ಮೊದಲನೇದಾಗಿ ಸೂರ್ಯನನ್ನ ನೋಡೋಣ. ಸೂರ್ಯನ ಉಚ್ಚ ರಾಶಿ ಯಾವುದು ಅಂತ ಅಂದ್ರೆ ಮೇಷರಾಶಿ. ಸೊ ಸೂರ್ಯ ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ ಅಂತ. ಸೊ ಹಾಗೆ ನೀಚ ರಾಶಿ ಯಾವುದು ಅಂತ ನೋಡಿದ್ರೆ ತುಲಾ ರಾಶಿ. ಓಕೆನಾ? ಇಂಗ್ಲಿಷ್ನಲ್ಲೂ ಕೂಡ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನು ಕೂಡ ರಿಫರ್ ಮಾಡ್ಬೋದು. ಅಥವಾ ಕನ್ನಡದಲ್ಲೇ, ಈ ಕ್ಲಾಸ್ಗಳು ಕನ್ನಡದಲ್ಲೇ ಇರೋದ್ರಿಂದ ಕನ್ನಡದಲ್ಲೂ ಇರುತ್ತೆ. ಓಕೆನಾ? ಸೊ ಇನ್ನು ನೋಡಿ, ನಾನಿಲ್ಲಿ ನಿಮಗೆ ಸುಲಭವಾಗಿ ಅರ್ಥ ಆಗೋದಕ್ಕೆ ಕಲರ್ ಕಾಂಬಿನೇಷನ್ ನಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಉಚ್ಚ ಆಗಿರುವಂತಹ ಗ್ರಹಕ್ಕೆ ರೆಡ್ ಕಲರ್ ಅಲ್ಲಿ ಸಿಂಬಲೈಸ್ ಮಾಡ್ತೀನಿ. ನೀಚ ಆಗಿರೋದಕ್ಕೆ ಬ್ಲೂ ಕಲರ್ ನಲ್ಲಿ ಮಾಡ್ತೀನಿ. ಓಕೆನಾ? ಸೊ ನೋಡಿ, ಸೊ ಸೂರ್ಯ ಮೇಷ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಅದೇ ರೀತಿ ಕನ್ಯಾ ರಾಶಿಗೆ ಮಾಡಿದೆ ಅಲ್ವಾ? ತುಲಾ ರಾಶಿಯಲ್ಲಿ ನೀಚನಾಗ್ತಾನೆ. ಓಕೆನಾ? ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಸೂರ್ಯ ಮೇಷ ರಾಶಿಯಲ್ಲಿದ್ದಾಗ ಉಚ್ಚತ್ವವನ್ನ ಹೊಂದಿರ್ತಾನೆ, ಚೆನ್ನಾಗಿರುವಂತಹ ಫಲಗಳನ್ನ ಕೊಡ್ತಾನೆ, ಅದ್ಭುತವಾಗಿರುವಂತಹ ಫಲಿತಾಂಶವನ್ನ ಕೊಡ್ತಾನೆ. ಹಾಗೆ ತುಲಾ ರಾಶಿಯಲ್ಲಿದ್ದಾಗ ಸ್ವಲ್ಪ ಸೂರ್ಯನ ಫಲಗಳಲ್ಲಿ ಚಾಲೆಂಜಿಂಗ್ ಇರುತ್ತೆ. ಸ್ವಲ್ಪ ಕಷ್ಟಗಳು, ಸ್ವಲ್ಪ ಡಿಲೇ ಆಗುವಂಥದ್ದು, ವಿಳಂಬ ಆಗುವಂಥದ್ದು, ಸ್ವಲ್ಪ ಸಮಸ್ಯೆಗಳು, ಆತ್ಮವಿಶ್ವಾಸದ ಕೊರತೆ, ಈ ರೀತಿಯಾಗಿರುವಂತಹ ಫಲಗಳು ತುಲಾ ರಾಶಿಯಲ್ಲಿದ್ದಾಗ ಇರುತ್ತೆ. ಸೊ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂದ್ರೆ ಸುಲಭವಾಗಿರುವಂತಹ ಒಂದು ಮೆಥಡ್ ಅನ್ನ ನಿಮ್ಗೆ ಹೇಳ್ತೀನಿ. ಇದನ್ನ ಗ್ರೀನ್ ಕಲರ್ ಅಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ. ಓಕೆನಾ? ಸೊ ನೋಡಿ, ಯಾವುದೇ ಗ್ರಹ
ಒಂದು ರಾಶಿಯಲ್ಲಿ ಉಚ್ಚ ಆದ್ರೆ ಅಲ್ಲಿಂದ 7ನೇ ಮನೆಯಲ್ಲಿ ನೀಚ ಆಗತ್ತೆ. ಓಕೆನಾ. ಸೊ ನೋಡಿ, ಮೇಷ ರಾಶಿಯಲ್ಲಿ ಉಚ್ಚ ಆಗಿರುವಂತಹ ಸೂರ್ಯ. ಸೊ ಮೇಷವನ್ನ 1 ಅಂತ ತಗೊಂಡ್ರೆ ವೃಷಭ 2, ಮಿಥುನ 3, ಕರ್ಕಾಟಕ 4, ಸಿಂಹ 5, ಕನ್ಯಾ 6, ತುಲಾ 7. 7ನೇ ಮನೆಯಲ್ಲಿ ಸೂರ್ಯ ನೀಚನಾಗ್ತಾನೆ. ಓಕೆನಾ. ಇದನ್ನ ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ. ಸೂರ್ಯನ ಒಂದು ಸ್ವಂತ ರಾಶಿ ಯಾವುದು ಅಂತ ನೋಡಿದ್ರೆ ಅದು ಸಿಂಹ ರಾಶಿ, ಹಾಗೇನೆ ಉಚ್ಚ ರಾಶಿ ಮೇಷ, ನೀಚ ರಾಶಿ ತುಲಾ ರಾಶಿ. ಅರ್ಥ ಆಯ್ತಲ್ವಾ? ಇಷ್ಟೇನೆ. ಅಂದ್ರೆ ಯಾವುದೇ ಗ್ರಹ ಯಾವುದೇ ರಾಶಿಯಲ್ಲಿ ಉಚ್ಚ ಆಗಿದ್ರು ಕೂಡ ಅದೇ ರೀತಿ ತುಲಾದ ಅಂದ್ರೆ ಎಲ್ಲಿಂದ 7ನೇ ಮನೆಯಲ್ಲಿ, ತುಲಾ ಅಂದೆ ನಾನು, ಅಲ್ಲಿಂದ 7ನೇ ಮನೆಯಲ್ಲಿ ನೀಚ ಆಗುತ್ತೆ ಅಂತ ಅರ್ಥ. ಇದನ್ನ ಇನ್ನೂ ಸಿಂಪಲ್ ಆಗಿ ನಿಮ್ಗೆ ಪ್ರತಿಯೊಂದು ಗ್ರಹಕ್ಕೂ ಕೂಡ ತೋರಿಸ್ಕೊಟ್ಟು ಹೇಳ್ತೀನಿ. ಓಕೆನಾ. ಸೂರ್ಯ ಆಯ್ತಲ್ವಾ. ಈಗ ನೋಡಿ ಚಂದ್ರನ ಉಚ್ಚ ಕ್ಷೇತ್ರ ವೃಷಭ ರಾಶಿ. ಓಕೆನಾ. ಹಾಗೆ ನೀಚ ರಾಶಿ ವೃಶ್ಚಿಕ ರಾಶಿ. ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಹಾಗೆ ವೃಶ್ಚಿಕ ರಾಶಿಯಲ್ಲಿ ನೀಚನಾಗ್ತಾನೆ. ನೋಡಿ, ಇಲ್ಲೂ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ರೆಡ್ಗೆ ಉಚ್ಚ ಸ್ಥಾನ ಅಲ್ವಾ. ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗ್ತಾನೆ, ವೃಶ್ಚಿಕ ರಾಶಿಯಲ್ಲಿ ನೀಚನಾಗ್ತಾನೆ. ಇದನ್ನು ಕೂಡ ನೀವು ಕೌಂಟ್ ಮಾಡ್ಕೋಬಹುದು. ಓಕೆನಾ. ವೃಷಭ 1, ಮಿಥುನ 2, ಕರ್ಕಾಟಕ 3, ಸಿಂಹ 4, ಕನ್ಯಾ 5, ತುಲಾ 6, ವೃಶ್ಚಿಕ 7. ಸೊ ಇಲ್ಲಿ ವೃಷಭ ರಾಶಿಯಲ್ಲಿ ಉಚ್ಚ ಆಗಿರುವಂತಹ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾಗ್ತಾನೆ. ಇಷ್ಟೇ ಅರ್ಥ. ಓಕೆನಾ. ಯಾವುದೇ ರಾಶಿಯಲ್ಲಿ ಉಚ್ಚ ಆಗಿದ್ರು ಅಲ್ಲಿಂದ 7ನೇ ಮನೆಯಲ್ಲಿ ನೀಚನಾಗ್ತಾನೆ. ಇದು ನಿಮಗೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದಕ್ಕೆ, ಯಾವ ಉಚ್ಚ ಕ್ಷೇತ್ರ 1 ನೆನ್ಪಿಟ್ಕೊಂಡ್ರೆ ಅಲ್ಲಿಂದ 7ನೇ ಮನೆ ಕೌಂಟ್ ಮಾಡಿಬಿಟ್ರೆ ನಿಮ್ಗೆ ನೀಚ ಕ್ಷೇತ್ರ ಯಾವುದು ಅನ್ನೋದು ಅರ್ಥ ಆಗ್ಬಿಡುತ್ತೆ ಅಲ್ವಾ. ಸೊ ಇಷ್ಟು ಸಿಂಪಲ್ ಆಗಿದೆ. ಹಾಗೇನೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಸೂರ್ಯ ಆಯ್ತು, ಚಂದ್ರ ಆಯ್ತು. ಈಗ ಕುಜನನ್ನ ನೋಡಿ. ಕುಜನ ಉಚ್ಚ ಕ್ಷೇತ್ರ ಮಕರ ರಾಶಿ. ಮಕರ ರಾಶಿಯಲ್ಲಿ ಕುಜ ಉಚ್ಚನಾಗ್ತಾನೆ ಶನಿಯ ಮನೆಯಲ್ಲಿ. ಹಾಗೆ ನೀಚ ಕ್ಷೇತ್ರ ಕರ್ಕಾಟಕ ರಾಶಿಯಲ್ಲಿ ನೀಚನಾಗ್ತಾನೆ. ಸೊ ಕುಜ ಕರ್ಕಾಟಕ ರಾಶಿಯಲ್ಲಿ ನೀಚ, ಮಕರ ರಾಶಿಯಲ್ಲಿ ಉಚ್ಚ ಆಗ್ತಾನೆ. ಇದನ್ನು ಕೂಡ ನಾನು ಸಿಂಬಾಲಿಕ್ ಆಗಿ ತೋರಿಸ್ಕೊಡ್ತೀನಿ ನಿಮ್ಗೆ. ಮಕರ ರಾಶಿಯಲ್ಲಿ ಕುಜ ಉಚ್ಚನಾಗ್ತಾನೆ, ಹಾಗೆ ಕರ್ಕಾಟಕ ರಾಶಿಯಲ್ಲಿ ನೀಚನಾಗ್ತಾನೆ. ಇದು ಕೂಡ 7ನೇ ಮನೆ. ಓಕೆನಾ. ಸೊ ಪ್ರತಿಯೊಂದಕ್ಕೂ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇರಲ್ಲ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವ ಮನೆಯಲ್ಲಿ ಉಚ್ಚ ಆಗಿರುತ್ತೋ ಗ್ರಹ ಅಲ್ಲಿಂದ 7ನೇ ಮನೆಯಲ್ಲಿ ನೀಚ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ. ಮಕರ ಮತ್ತು ಕರ್ಕಾಟಕ ಇಲ್ಲಿ ಯಾರ್ದು? ಕುಜನದ್ದು. ಕುಜನ ಸ್ವಂತ ಮನೆ ಮೇಷ ಮತ್ತು ವೃಶ್ಚಿಕ. ಆದ್ರೆ ಮಕರದಲ್ಲಿರುವಂತಹ ಕುಜ ಆ ಮೇಷದಲ್ಲಿ ಹಾಗೂ ವೃಶ್ಚಿಕದಲ್ಲಿರೋದಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು, ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ಅದು ನಿಮ್ಮ ಲಗ್ನದ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಕಲ್ತ್ಕೋತೀರಾ. ಆದ್ರೆ ಕುಜನ ಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ ಮಕರ ರಾಶಿಯಲ್ಲಿದ್ದಾಗ. ಓಕೆನಾ. ಅದು ತನ್ನ ರಾಶಿಯಲ್ಲಿರೋದಕ್ಕಿಂತ ಹೆಚ್ಚಿನ ಫಲವನ್ನ ಮಕರ ರಾಶಿಯಲ್ಲಿ ಕೊಡ್ತಾನೆ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗೇನೆ ನೆಕ್ಸ್ಟ್ ಕುಜ ಆದ್ಮೇಲೆ ಬುಧನ ಉಚ್ಚ ಕ್ಷೇತ್ರ ಕನ್ಯಾ ರಾಶಿ, ನೀಚ ಕ್ಷೇತ್ರ ಮೀನ ರಾಶಿ. ನೋಡಿ, ಸ್ವಂತ ಮನೆಯಲ್ಲೇ ಉಚ್ಚ ಆಗುವಂತಹ ಗ್ರಹ ಬುಧ. ಇಲ್ಲಿ ಬುಧ ತನ್ನ ಸ್ವಂತ ಮನೆಯಲ್ಲಿ, ಕನ್ಯಾ ರಾಶಿ ಬುಧನ ಸ್ವಂತ ಮನೆ ಅಲ್ವಾ, ಆ ಸ್ವಂತ ಮನೆಯಲ್ಲೇ ಬುಧ ಉಚ್ಚನಾಗ್ತಾನೆ. ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚನಾಗ್ತಾನೆ. ಅಲ್ಲಿಂದ 7ನೇ ಮನೆಯಾಗಿರುವಂತಹ ಮೀನ ರಾಶಿಯಲ್ಲಿ ನೀಚನಾಗ್ತಾನೆ. ಓಕೆನಾ. ಸೊ ಇದು ಒಂದೇ ಗ್ರಹ. ಬುಧ ಮಾತ್ರ ತನ್ನದೇ ಸ್ವಂತ ಮನೆಯಲ್ಲಿ ಉಚ್ಚ ಆಗುವಂತಹ ಗ್ರಹ, ಹಾಗೆ ಗುರುವಿನ ಮನೆಯಲ್ಲಿ ನೀಚನಾಗುವಂತಹ ಗ್ರಹ. ಓಕೆನಾ. ಗುರುವಿನ ಮನೆಯಲ್ಲಿ ಬೇರೆ ಯಾವುದೇ ಗ್ರಹಗಳು ನೀಚ ಆಗಲ್ಲ, ಬುಧನ ಮನೆಯಲ್ಲಿ ಬೇರೆ ಯಾವುದೇ ಗ್ರಹಗಳು ಉಚ್ಚ ಆಗಲ್ಲ. ಸೊ ಅರ್ಥ ಮಾಡ್ಕೊಂಡ್ರ? ಸೊ ಹಾಗೇನೆ ನೆಕ್ಸ್ಟ್ ನೋಡೋಣ. ಕುಜ ಆದ್ಮೇಲೆ ಭುಜ ಆದ್ಮೇಲೆ ಗುರು. ನೋಡಿ, ಗುರು ಇಲ್ಲಿ ಬೃಹಸ್ಪತಿ ಅಂತ ಕರಿತೀವಿ ನಾವು. ಗುರುವಿನ ಉಚ್ಚ ರಾಶಿ ಕರ್ಕಾಟಕ ರಾಶಿ, ನೀಚ ರಾಶಿ ಮಕರ ರಾಶಿ. ಇದು ನೀವೀಗ ಜಸ್ಟ್ ನೋಡಿದ್ರಲ್ವಾ, ಕುಜನದ್ ನೋಡಿದ್ರೆ ಮಕರದಲ್ಲಿ ಕುಜ ಉಚ್ಚನಾಗ್ತಾನೆ, ಆದ್ರೆ ಕರ್ಕಾಟಕದಲ್ಲಿ ನೀಚನಾಗ್ತಾನೆ. ಎಕ್ಸಾಕ್ಟ್ಲಿ ಅಪೋಸಿಟ್ ಗುರುವಿನದ್ದು. ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗ್ತಾನೆ,
ಮಕರ ರಾಶಿಯಲ್ಲಿ ನೀಚನಾಗ್ತಾನೆ. ಸೊ ಇದು ಕೂಡ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುವಂಥದ್ದು, ಆದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಓಕೆನಾ. ಸೊ ಗುರುವಿಂದು ನೋಡಿದ್ರೆ ಸೇಮ್ ಎಕ್ಸಾಕ್ಟ್ಲಿ ನೀವೀಗ ಕುಜನದ್ ನೋಡಿದ್ರಲ್ವಾ, ಕುಜ ಮಕರದಲ್ಲಿ ಉಚ್ಚನಾಗಿದ್ದ, ಕರ್ಕಾಟಕದಲ್ಲಿ ನೀಚನಾಗಿದ್ದ. ಅದೇ ಎಕ್ಸಾಕ್ಟ್ಲಿ ಆಪೋಸಿಟ್ ಗುರು. ಓಕೆನಾ. ಕರ್ಕಾಟಕದಲ್ಲಿ ಗುರು ಉಚ್ಚನಾಗ್ತಾನೆ, ಆದ್ರೆ ಮಕರ ರಾಶಿಯಲ್ಲಿ ಗುರು ನೀಚನಾಗ್ತಾನೆ. ಗುರು ಕರ್ಕಾಟಕದಲ್ಲಿರುವಂತಹ ಗುರು ಅದ್ಭುತವಾದ ಫಲಿತಾಂಶವನ್ನ ಕೊಟ್ರೆ, ಮಕರದಲ್ಲಿದ್ದಾಗ ತನ್ನ ಬಲವನ್ನ ಕಳ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ವಿಳಂಬವನ್ನ, ಕಷ್ಟಗಳನ್ನ ಸ್ವಲ್ಪ ಕೊಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ಕೂಡ ಉಚ್ಚ ಹಾಗೂ ನೀಚ ಕ್ಷೇತ್ರಗಳನ್ನ ಸರಿಯಾಗಿ ಕನ್ಫ್ಯೂಸ್ ಮಾಡದೆ ನೆನ್ಪಿಟ್ಕೋಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಮರೆಯೋ ಹಾಗಿಲ್ಲ. ಪ್ರತಿಯೊಂದು ಜಾತಕ ನೋಡುವಾಗ್ಲೂ ಈ ಅಂಶವನ್ನ ಪರಿಗಣಿಸದೇ ಇದ್ರೆ ಜಾತಕ ನೋಡೋದಕ್ಕಾಗಲ್ಲ. ಓಕೆನಾ. ಅಷ್ಟು ಅದ್ಭುತವಾಗಿರುವಂತಹ, ಅಷ್ಟು ಅನಿವಾರ್ಯ ಆಗಿರುವಂತಹ ಮಾಹಿತಿ ಇವೆಲ್ಲ. ಸೊ ಹಾಗೇನೆ ನೆಕ್ಸ್ಟ್ ಶುಕ್ರ ಅಥವಾ ಭೃಗು ಅಂತ ಕರೀತಾರೆ ಶುಕ್ರನಿಗೆ. ಸೊ ಶುಕ್ರನ ಒಂದು ರಾಶಿ ಯಾವುದು? ಉಚ್ಚ ರಾಶಿ ಅಂದ್ರೆ ಅದು ಮೀನ ರಾಶಿ, ನೀಚ ರಾಶಿ ಕನ್ಯಾ ರಾಶಿ. ಇದು ಕೂಡ ಬುಧನಿಗೆ ವಿರುದ್ಧವಾಗಿ. ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚನಾದ್ರೆ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ. ಹಾಗೆ ಮೀನ ರಾಶಿಯಲ್ಲಿ ಉಚ್ಚನಾಗಿರುವಂತಹ ಶುಕ್ರ ಇಲ್ಲಿ ಅಂದ್ರೆ ಮೀನ ರಾಶಿಯಲ್ಲಿ ಉಚ್ಚನಾಗಿರುವಂತಹ ಬುಧ, ಕನ್ಫ್ಯೂಸ್ ಮಾಡಿಕೊಂಡೆ ನಾನೇ. ಶುಕ್ರ ಮೀನ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ. ಆದ್ರೆ ಬುಧ ಇಲ್ಲಿ ಮೀನ ರಾಶಿಯಲ್ಲಿ ನೀಚ, ಕನ್ಯಾ ರಾಶಿಯಲ್ಲಿ ಉಚ್ಚ. ಕರೆಕ್ಟ್ ಆಗಿ ಆಪೋಸಿಟ್. ಓಕೆನಾ. ಸೊ ಉಚ್ಚ ರಾಶಿ ಮೀನ. ಮೀನ ಶುಕ್ರನಿಗೆ ಉಚ್ಚ ರಾಶಿ, ಅದೇ ರೀತಿ ಕನ್ಯಾ ನೀಚ ರಾಶಿ. ನಾನು ಇವಾಗ ಏನ್ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ನಿಮ್ಗೆ ನೋಟ್ಸ್ ಅಲ್ಲಿ ಸಿಗೋದಿಲ್ಲ, ಹಾಗಾಗಿ ನೀವು ಇದನ್ನ ನೋಟ್ಸ್ ಮಾಡ್ಕೊಳ್ಳಿ. ನಾನು ಬರೆದು ಸೆಂಡ್ ಮಾಡಿರುವಂತದ್ದು ಸಿಗುತ್ತೆ. ಈ ಕುಂಡ್ಲಿ ಇರುತ್ತಲ್ಲ, ಇದು ನಿಮ್ಗೆ ಸಿಗೋದಿಲ್ಲ. ಇದು ಜಸ್ಟ್ ನಿಮ್ಮ ರೆಫರೆನ್ಸಿಗೋಸ್ಕರ ನಾನು ತೋರಿಸ್ತಾ ಇರುವಂತದ್ದು. ಓಕೆನಾ. ಇದ್ಯಾವುದು ಸಿಗೋದಿಲ್ಲ, ಜಸ್ಟ್ ಈ ಕುಂಡ್ಲಿ ಮಾತ್ರ ಸಿಗುತ್ತೆ ನಿಮ್ಗೆ. ಅದು PDF ರೂಪದಲ್ಲಿ ಸಿಗುತ್ತೆ. ಆದ್ರೆ ನಿಮ್ಗೆ ಯಾವುದೇ ರೀತಿ ಇದರ ಮಾರ್ಕಿಂಗ್ಸ್ ಏನಿದೆ ಇದು ನಿಮ್ಗೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಸಿಗುವಷ್ಟು ಚೆನ್ನಾಗಿ ಮಾರ್ಕ್ ಕೂಡ ನಾನು ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ. ನೋಡಿ ಶನಿ ಉಚ್ಚ ಕ್ಷೇತ್ರ ತುಲಾ ರಾಶಿ, ನೀಚ ಕ್ಷೇತ್ರ ಮೀನ ರಾಶಿ. ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಸೂರ್ಯನದ್ದು. ಸೂರ್ಯ ಉಚ್ಚ ಕ್ಷೇತ್ರ ಮೇಷರಾಶಿ, ನೀಚ ಕ್ಷೇತ್ರ ತುಲಾ ರಾಶಿ. ಅದೇ ರೀತಿ ಶನಿಗೆ ಉಲ್ಟಾ ಆಗಿದೆ. ಉಲ್ಟಾ ಏನಪ್ಪಾ ಅಂದ್ರೆ ಶನಿ ತುಲಾ ರಾಶಿಯಲ್ಲೇ ಉಚ್ಚನಾಗ್ತಾನೆ, ಮೇಷ ರಾಶಿಯಲ್ಲಿ ನೀಚನಾಗ್ತಾನೆ. ಸೊ ಸರಿಯಾಗಿ ಸೂರ್ಯನಿಗೆ ಅಪೋಸಿಟ್ ಆಗಿರುವಂತಹದ್ದು. ತುಲಾ ರಾಶಿಯಲ್ಲಿ ಉಚ್ಚ, ಹಾಗೇನೆ ಮೇಷ ರಾಶಿಯಲ್ಲಿ ನೀಚ. ಓಕೆನಾ. ಸೊ ಇದನ್ನ ಸರಿಯಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ. ನಿಮ್ಗಿದು ಆರಾಮಾಗಿ ಅರ್ಥ ಆಗೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಎರಡೆರಡು ಗ್ರಹಗಳಿಗೆ ಕಂಬೈನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ನೋಡಿದ್ರಲ್ವಾ, ಈಗ ಫಸ್ಟ್ ಏನು ಅಂತಂದ್ರೆ ಶನಿ ತುಲಾ ರಾಶಿಯಲ್ಲಿ ಉಚ್ಚ, ಮೇಷ ರಾಶಿಯಲ್ಲಿ ನೀಚ. ಇದು ಒಂದನ್ನ ನೆನ್ಪಿಟ್ಕೊಂಡ್ರೆ, ಅಪೋಸಿಟ್ ಗ್ರಹ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಸೂರ್ಯ ನೆನಪಾಗ್ತಾನೆ. ಸೂರ್ಯನನ್ನ ನೆನ್ಪಿಟ್ಕೊಂಡ್ರೆ ಶನಿ ನೆನಪಾಗ್ತಾನೆ. ಅದೇ ರೀತಿ ಕುಜನನ್ನ ನೆನ್ಪಿಟ್ಕೊಂಡ್ರೆ ಗುರು ನೆನಪಾಗ್ತಾನೆ, ಗುರು ನೆನ್ಪಿಟ್ಕೊಂಡ್ರೆ ಕುಜ ನೆನಪಾಗ್ತಾನೆ. ಬುಧನನ್ನ ನೆನ್ಪಿಟ್ಕೊಂಡ್ರೆ ಶುಕ್ರ ನೆನಪಾಗ್ತಾನೆ, ಶುಕ್ರನನ್ನ ನೆನ್ಪಿಟ್ಕೊಂಡ್ರೆ ಬುಧ ನೆನಪಾಗ್ತಾನೆ. ಒಂದಕ್ಕೊಂದು ಅಪೋಸಿಟ್ ಆಗಿದೆ. ಓಕೆನಾ. ಇಲ್ಲಿ ಚಂದ್ರನಿಗೂ ಕೂಡ ಇವಾಗ ತೋರಿಸ್ತೀನಿ ನಾನು. ಚಂದ್ರನಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತದ್ದು ಇದೆ. ಇಲ್ಲಿ ರಾಹು ಕೇತುಗಳ ಬಗ್ಗೆ ಈಗ ಮಾತಾಡೋಣ. ಓಕೆನಾ. ನೋಡಿ, ರಾಹು ಕೇತುಗಳಿಗೆ ಮೊದಲೇ ಯಾವುದೇ ಸ್ವಂತ ಮನೆ ಅನ್ನುವಂಥದ್ದು ಪರಾಶರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲ, ಬೃಹತ್ ಪರಾಶರ ಹೋರಾ ಶಾಸ್ತ್ರದಲ್ಲಿ ಇಲ್ಲ. ಈಗ ರಾಹು ಕೇತುಗಳಿಗೆ ಏನು ಸ್ವಂತ ಮನೆಗಳಿದೆ ಅನ್ನುವಂಥದ್ದು ಆನಂತರದ ಜ್ಯೋತಿಷ್ಯ ಪಂಡಿತರ ವೈಯಕ್ತಿಕ ಅಭಿಪ್ರಾಯಗಳು. ಅದಕ್ಕೆ ಯಾವುದೇ ರೀತಿಯಲ್ಲೂ 100% ಇದು ಶಾಸ್ತ್ರದಲ್ಲಿತ್ತು ಅಂತ ಹೇಳುವ ಹಾಗಿಲ್ಲ. ಅವರವರ ಅನುಭವದ ಮೇಲೆ ಅವರವರಿಗೆ ಗೋಚಾರ ಆದಂತೆ ಬದಲಾವಣೆಗಳಿಗೂ ಕೂಡ ಒಳಪಟ್ಟ ಒಂದು ವಿಷಯ. ಓಕೆನಾ. ಇಲ್ಲಿ ನೋಡಿ, ರಾಹು ಮತ್ತೆ ಕೇತುಗಳು ಇವು ಛಾಯಾಗ್ರಹಗಳು ಅಂದ್ರೆ ಅವುಗಳಿಗೆ ಯಾವುದೇ ಒಂದು ಭೌತಿಕ ಸ್ವರೂಪ ಇಲ್ಲ, ನೆರಳಿನ ಗ್ರಹಗಳು ಅಂತ ಕರಿಬಹುದು ಛಾಯಾಗ್ರಹಗಳು. ಹಾಗಾಗಿ ಅವುಗಳ ಉಚ್ಚ ಮತ್ತು ನೀಚ ಕ್ಷೇತ್ರಗಳ ಬಗ್ಗೆ ಜ್ಯೋತಿಷ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಸಾಮಾನ್ಯವಾಗಿ ಪರಿಗಣಿಸುವಂತಹ ರಾಶಿಗಳನ್ನ ನಾನಿಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಓಕೆನಾ. ಛಾಯಾಗ್ರಹಗಳು, ಈ ಶ್ಯಾಡೋ ಪ್ಲಾನೆಟ್ಸ್ ಅಂತ ಏನ್ ಹೇಳ್ತೀವಿ, ಈ ಶಬ್ದವನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದು ಅನಿವಾರ್ಯವಾಗಿ ಮುಂದೆ ನಿಮ್ಗೆ ಬಹುತೇಕ ಎಲ್ಲ ಕ್ಲಾಸ್ಗಳಲ್ಲೂ ರಾಹುಕೇತುಗಳ ಬಗ್ಗೆ ಕೇಳುವಾಗ ಈ ಶಬ್ದ ನಿಮ್ಗೆ ಪದೇ ಪದೇ ಕೇಳಿಸ್ತಾ ಇರುತ್ತೆ, ಛಾಯಾಗ್ರಹಗಳು ಅಂತ. ರಾಹು ಮತ್ತೆ ಕೇತು
ಇವು ಭೌತಿಕ ಗ್ರಹಗಳಲ್ಲ. ಆಗಲೇ ಹೇಳಿದ ಹಾಗೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಈ ರಾಹುಕೇತುಗಳ ಉಚ್ಚ ಹಾಗೂ ನೀಚ ಕ್ಷೇತ್ರಗಳ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಕೂಡ ಇಲ್ಲ. ಕೇವಲ ಒಂದೇ ಒಂದು ಉಲ್ಲೇಖ ಕೂಡ ಈ ರಾಹುಕೇತುಗಳ ಉಚ್ಚ ಹಾಗೂ ನೀಚ ಕ್ಷೇತ್ರಗಳ ಬಗ್ಗೆ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಅವುಗಳ ಉಚ್ಚ ಹಾಗೂ ನೀಚ ಕ್ಷೇತ್ರಗಳ ಬಗ್ಗೆ ಜ್ಯೋತಿಷ್ಯ ಪಂಡಿತರಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ. ಆದ್ರೆ ಸಾಮಾನ್ಯವಾಗಿ ಪರಿಗಣಿಸಲಾಗುವಂತಹ ಕ್ಷೇತ್ರ ಯಾವುದು ಅನ್ನೋದನ್ನ ನಾನಿವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? ಹಾಗಾಗಿ ಇದನ್ನ ಎರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇದೆರಡೂ ಕೂಡ ನೀವು ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಇದೆರಡನ್ನು ಕೂಡ ಇಂಪಾರ್ಟೆಂಟ್ ಆಗಿ ತಗೊಳ್ಳಿ. ಇದನ್ನ ಯಾವಾಗ ನಾವು ಡೀಟೇಲ್ ಆಗಿ ನೋಡ್ಬೋದು ಅಂದ್ರೆ ಉದಾಹರಣೆ ಜಾತಕ ಚಕ್ರವನ್ನ ನೋಡುವಾಗ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಇದೆರಡನ್ನು ಕೂಡ ನಾವು ಒಂದ್ ಕಡೆ ಬರೆದಿಟ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ಸೊ ಮೊದಲು ರಾಹುವಿನ ಉಚ್ಚ ಸ್ಥಾನ ಯಾವುದು ಅಂತ ನೋಡಿದ್ರೆ ಮಿಥುನ ಅಥವಾ ವೃಷಭ. ಓಕೆನಾ? ಸೊ ಇದು ರಾಹುವಿನ ಉಚ್ಚ ಕ್ಷೇತ್ರ. ನೀಚ ಸ್ಥಾನ ಧನಸ್ಸು ಅಥವಾ ವೃಶ್ಚಿಕ. ಇದಕ್ಕೆ ಯಾಕೆ ಅಂತ ಕಾರಣ ಕೂಡ ಇರ್ಬೋದು. ಏನು ಅಂತಂದ್ರೆ ಧನಸ್ಸು ರಾಶಿಯ ಅಧಿಪತಿ ಗುರು ಆಗ್ತಾನೆ. ಗುರು ಮತ್ತೆ ರಾಹುವಿನ ಕಾಂಬಿನೇಷನ್ ಕೆಟ್ಟದಾಗಿರುತ್ತೆ. ಯಾಕೆ ಅಂದ್ರೆ ರಾಹು ಗುರು ಇಬ್ರು ಕೂಡ ಪರಸ್ಪರ ವೈರುಧ್ಯ ಇರುವಂತ ಗ್ರಹಗಳು. ಅದೇ ರೀತಿ ಸೇಮ್ ಎಕ್ಸಾಕ್ಟ್ಲಿ ವೃಶ್ಚಿಕ ಅಂದ್ರೆ ಕುಜ ಕೂಡ ರಾಹುವಿನೊಂದಿಗೆ ವೈರುಧ್ಯವನ್ನ ಹೊಂದಿರುವಂತಹ ಗ್ರಹ. ಹಾಗಾಗಿ ರಾಹು ಈ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಯನ್ನ ಕೊಡಬಹುದು ಅಂತ ಹೇಳೋದಕ್ಕೆ ಆಗುತ್ತೆ. ಓಕೆನಾ? ಹಾಗಾಗಿ ಮಿಥುನದಲ್ಲಿ ಉಚ್ಚನಾಗ್ತಾನೆ, ವೃಷಭದಲ್ಲಿ ರಾಹು ಉಚ್ಚ ಆಗ್ತಾನೆ ಅಂತ ಈ ಎರಡು ಮನೆಗಳನ್ನ ಕೊಡಲಾಗಿದೆ. ಸೊ ಇದೆರಡರಲ್ಲೂ ಕೂಡ ನೀವು ನೋಟ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆನಾ? ಸೊ ಹಾಗೇನೆ ಎಕ್ಸಾಕ್ಟ್ಲಿ ಇಲ್ಲಿ ಕೂಡ ನೋಡ್ಬೋದು ನೀವು. ಸೊ ರಾಹುವಿನ ಉಚ್ಚ ಕ್ಷೇತ್ರ ಯಾವುದು ಅಂತಂದ್ರೆ ವೃಷಭ ಅಥವಾ ಮಿಥುನ. ಇದೆರಡನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೇನೆ ನೀಚ ಕ್ಷೇತ್ರ ಯಾವುದು ಅಂದ್ರೆ ಧನಸ್ಸು ಅಥವಾ ವೃಶ್ಚಿಕ. ಇದೆರಡರಲ್ಲಿ ಒಂದಾಗಿರುತ್ತೆ. ಓಕೆನಾ? ಸೊ ಇದೆರಡನ್ನು ಕೂಡ ನೀವು ನೋಟ್ಸ್ ಮಾಡಿ ಇಟ್ಕೋಬಹುದು. ಸೊ ಹಾಗೇನೆ ಕೇತುವಿನ ಬಗ್ಗೆ ನೋಡೋದಾದ್ರೆ ಕೇತು ಧನಸ್ಸುನಲ್ಲಿ ಅಥವಾ ವೃಶ್ಚಿಕದಲ್ಲಿ ಉಚ್ಚನಾಗ್ತಾನೆ. ಇದು ರಾಹುವಿಗೆ ವಿರುದ್ಧವಾಗಿರುವಂತಹ ಗ್ರಹ. ಯಾಕಂದ್ರೆ ರಾಹು ಯಾವ ಸ್ಥಾನದಲ್ಲಿ ಇರ್ತಾನೋ ಅದೇ ಆಪೋಸಿಟ್ ಸೈಡ್ ನಲ್ಲಿ ಕೇತು ಇರ್ತಾನೆ. ಒಂದ್ ವೇಳೆ ರಾಹು ಉಚ್ಚ ಆದ್ರೆ ಕೇತು ಕೂಡ ಅದೇ ಸಮಯಕ್ಕೆ ಉಚ್ಚ ಆಗ್ಬೇಕು ಅನ್ನೋದು ಇದರ ಲಾಜಿಕ್. ಯಾಕಂದ್ರೆ ಒಂದು ಜೋಡಿ ಗ್ರಹಗಳು ಒಂದನ್ನೊಂದು ಸಮವಾಗಿ ಯಾವಾಗಲೂ 7ನೇ ಮನೆಯಲ್ಲೇ ಇದ್ಕೊಂಡಿರುವಂತಹ ಗ್ರಹಗಳು. ಒಂದು ಗ್ರಹ ಯಾವತ್ತೂ ಮೂವ್ ಆಗಲ್ಲ, ಎರಡೂ ಮೂವ್ ಆಗುವಂಥದ್ದು. ಎಕ್ಸಾಕ್ಟ್ಲಿ ಸೇಮ್ ಟೈಮಿಗೆ ಎರಡೂ ಕೂಡ ಮೂವ್ ಆಗುವಂತಹ ಗ್ರಹಗಳು. ಹಾಗಾಗಿ ಇದು ಧನಸ್ಸು ರಾಶಿಯಲ್ಲೇ ಉಚ್ಚ ಆಗಬೇಕು ಅಥವಾ ವೃಶ್ಚಿಕ ರಾಶಿಯಲ್ಲಿ ಉಚ್ಚನಾಗಬೇಕು ಅಂತ. ಅಂದ್ರೆ ಮಿಥುನ ರಾಶಿ ರಾಹುವಿಗೆ ಉಚ್ಚ ಕ್ಷೇತ್ರವಾದ್ರೆ ಇದು ಧನಸ್ಸು ರಾಶಿಯಲ್ಲಿ ಉಚ್ಚ ಆಗಬೇಕು. ವೃಷಭ ರಾಹುವಿನ ಉಚ್ಚ ಕ್ಷೇತ್ರವಾದ್ರೆ ಕೇತು ವೃಶ್ಚಿಕದಲ್ಲಿ ಉಚ್ಚನಾಗಬೇಕು ಅಂತ ಹೇಳ್ತೀವಿ. ಇದೇ ರೀತಿ ಸೇಮ್ ರಾಹು ಯಾವ ಮನೆಯಲ್ಲಿ ಉಚ್ಚನಾಗ್ತಾನೋ ಮಿಥುನ ಅಥವಾ ವೃಷಭ, ಅಲ್ಲಿ ಕೇತು ನೀಚನಾಗ್ತಾನೆ. ಕೇತು ಎಲ್ಲಿ ಉಚ್ಚನಾಗ್ತಾನೋ ಅಲ್ಲಿ ರಾಹು ನೀಚನಾಗ್ತಾನೆ ಅಂತ. ಸೊ ಇದು ಸೇಮ್ ನಾನು ಹೇಳಿದಾಗ್ಲೇನೆ ಉಲ್ಟಾ ಮಾತುಗಳು. ಓಕೆನಾ? ಸೊ ರಾಹು ಯಾವ ಮನೆಯಲ್ಲಿ ನೀಚನಾಗ್ತಾನೆ ಅನ್ನೋದು ಧನಸ್ಸು ಅಥವಾ ವೃಶ್ಚಿಕದಲ್ಲಿ ರಾಹು ಧನಸ್ಸು ಅಥವಾ ವೃಶ್ಚಿಕದಲ್ಲಿ ಕೇತು ಉಚ್ಚನಾಗ್ತಾನೆ. ಹಾಗೇನೆ ವೃಷಭ ಮತ್ತು ಮಿಥುನದಲ್ಲಿ ಕೇತು ನೀಚನಾಗ್ತಾನೆ ಅಂತ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಇದು ಜಾಸ್ತಿ ನಿಮ್ಗೆ ಡಿಫ್ರೆನ್ಸ್ ಮಾಡೋದಿಲ್ಲ ಈ ಮಾಹಿತಿ. ಇದನ್ನ ಬರ್ದಿಟ್ಕೊಳ್ಳಿ ಸಾಕು. ಇದು ಬೇಸಿಕ್ ಮಾಹಿತಿ ಆಗಿರೋದ್ರಿಂದ ಬರ್ದಿಟ್ಕೊಳ್ಳಿ. ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತಿಲ್ಲ. ಯಾಕೆಂದ್ರೆ ಯಾವ ಒಂದು ಗ್ರಹಕ್ಕೆ ಸ್ವಂತ ಮನೆ ಅನ್ನೋದೇ ಇಲ್ವೋ ಆ ಗ್ರಹಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನೀವಿಲ್ಲಿ ಉಚ್ಚ ನೀಚ ಕ್ಷೇತ್ರಗಳನ್ನ ಅಳೆಯೋದು ಅಷ್ಟೊಂದು ಸಮಂಜಸ ಅಲ್ಲ. ಅದಷ್ಟು ಅನಿವಾರ್ಯವೂ ಅಲ್ಲ. ಕೆಲವೊಂದು ರೇರೆಸ್ಟ್ ಕೇಸ್ ನಲ್ಲಿ ಮಾತ್ರ ಇದರ ಒಂದು ಫಲಗಳ ನಿರ್ಧಾರ ಮಾಡಬೇಕಾಗುತ್ತೆ ಹೊರತು ಎಲ್ಲಾ ಕೇಸ್ಗಳಲ್ಲೂ ಕೂಡ ರಾಹುಕೇತುಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓಕೆನಾ? ಸೊ ಅವುಗಳ ದಶಾಂತರ ಕಾಲದಲ್ಲಿ ಮಾತ್ರ ಇವುಗಳ ಫಲವನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಬೇಕಾಗತ್ತೆ. ಓಕೆನಾ? ಅಷ್ಟು ಬಿಟ್ರೆ ಇನ್ನೇನು ರಾಹುಕೇತುಗಳ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೋಬೇಕಾದ ಮಾಹಿತಿ ಇಲ್ಲ. ಓಕೆನಾ? ಹಾಗೇನೀಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಒಂದು ಟಾಪಿಕ್ ಕಂಪ್ಲೀಟ್ ಆಯ್ತಲ್ವಾ? ಸೊ ಇದಿಷ್ಟನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇವತ್ತಿನ ಕ್ಲಾಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ ಪ್ರತಿ ಕ್ಲಾಸು ಕೂಡ ಇಂಪಾರ್ಟೆಂಟೇ, ಆದರೆ ಎಲ್ಲಕ್ಕೂ ಕೂಡ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು, ನೋಟ್ ಮಾಡಿ ಇಟ್ಕೊಳ್ಳುವಂಥದ್ದು, ಬರೆದುಕೊಂಡು ಇಟ್ಕೊಳ್ಳುವಂಥದ್ದು ಕೂಡ ಅನಿವಾರ್ಯ. ಓಕೆನಾ? ಸೊ ಇನ್ನು ಸೆಕೆಂಡ್ ಟಾಪಿಕ್ಗೆ ಬಂದ್ರೆ ಗ್ರಹಗಳ ಸಹಜ ಮಿತ್ರತ್ವ.
ವೈದಿಕ ಜ್ಯೋತಿಷ್ಯದ ಮೂಲಭೂತ ಗ್ರಂಥಗಳಲ್ಲಿ ಒಂದಾದ ಬೃಹತ್ ಪರಾಶರ ಹೋರಾಶಾಸ್ತ್ರ, BPHS ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಅಂತ. ಇದ್ರ ಪ್ರಕಾರ ಗ್ರಹಗಳ ನಡುವಿನ ಮಿತ್ರತ್ವ ಅಂದ್ರೆ ಸ್ನೇಹ, ಶತ್ರುತ್ವ ಅಂದ್ರೆ ವೈರತ್ವ, ಹಾಗೆ ಸಮತ್ವ ಅನ್ನುವಂಥ ಸಂಬಂಧ, ಇದು ತಟಸ್ಥ ಅಂತ ಹೇಳ್ಬೋದು. ಈ ಸಂಬಂಧಗಳು ಜಾತಕದ ಫಲ ನಿರ್ಣಯದಲ್ಲಿ ಬಹಳ ಮುಖ್ಯ ಆಗುತ್ತೆ. ಓಕೆನಾ? ಈ ಸಂಬಂಧ ನೈಸರ್ಗಿಕವಾಗಿರುತ್ತೆ, ಗ್ರಹಗಳ ಮೂಲ ಗುಣವನ್ನ ಅವಲಂಬಿಸಿದೆ. ನೋಡಿ, ಒಂದು ಗ್ರಹಗಳ ಗುಣವನ್ನ ಆಧರಿಸಿ ಆ ಗ್ರಹಕ್ಕೆ ಇನ್ನೊಂದು ಗ್ರಹ ಆ ಗ್ರಹದ ಗುಣಗಳನ್ನ ಕೂಡ ಆಧರಿಸಿ ಅವುಗಳ ನಡುವಿನ ಸ್ನೇಹ, ಶತ್ರುತ್ವ ಹಾಗೆ ತಟಸ್ಥ ಈ ಮೂರು ಸಂಬಂಧಗಳನ್ನ ವಿಭಜನೆ ಮಾಡಿ ಕೊಡಲಾಗಿದೆ. ಅಂದ್ರೆ ಯಾವ ಗ್ರಹಕ್ಕೆ ಯಾವ ಗ್ರಹಗಳು ಹೊಂದಾಣಿಕೆ ಆಗುತ್ತೆ, ಹೊಂದಾಣಿಕೆ ಆಗಲ್ಲ, ಅಥವಾ ನಾರ್ಮಲ್ ಹೊಂದಾಣಿಕೆ ಆಗುವ ಅಥವಾ ಆಗದೆ ಇರುವಂತಹ ತಟಸ್ಥ, ಈ ಮೂರು ರೀತಿಯಲ್ಲಿ ವಿಭಜನೆಯನ್ನ ಮಾಡಿಕೊಡ್ಲಾಗಿದೆ. ಇದು ಸಹಜ ಮಿತ್ರತ್ವ. ಓಕೆನಾ? ಇದು ಯಾವಾಗಲೂ ಪರ್ಮನೆಂಟ್, ಇದು ಒಂದೇ ರೀತಿ ಇರುವಂತಹದ್ದು. ಸೊ ಈ ಗ್ರಹಗಳಿಗೆ ಈ ಗ್ರಹಗಳು ಶತ್ರುಗಳು ಅಂದ್ರೆ ಶತ್ರುಗಳು, ಮಿತ್ರರು ಅಂದ್ರೆ ಮಿತ್ರರು, ಸಮರು ಅಂದ್ರೆ ಸಮರು ಅಂತ ಅರ್ಥ. ಇದು ಯಾವತ್ತೂ ಚೇಂಜ್ ಆಗುವಂಥದ್ದಲ್ಲ. ಹಾಗಾಗಿ ಇದನ್ನ ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ಬಹುದು. ಇದು ಒಂದು ದೃಷ್ಟಿಕೋನ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಾನು ಅದನ್ನ ಕೂಡ ನಿಮ್ಗೆ ಉದಾಹರಣೆ ಸಮೇತನೇ ಎಕ್ಸ್ಪ್ಲೇನ್ ಇವಾಗಲೇ ಮಾಡ್ತೀನಿ. ಓಕೆನಾ? ಸೊ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಈಸಿಯಾಗಿ ಅರ್ಥ ಹಾಕ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ಸೂರ್ಯ. ನೋಡಿ, ಸೂರ್ಯನಿಗೆ ಚಂದ್ರ, ಕುಜ, ಗುರು ಈ ಮೂರು ಗ್ರಹಗಳು ಮಿತ್ರ ಗ್ರಹಗಳು. ಶನಿ, ಶುಕ್ರ ಶತ್ರು ಗ್ರಹಗಳು. ಹಾಗೆ ಬುಧ ಸಮಗ್ರಹ ಆಗ್ತಾನೆ, ಅಂದ್ರೆ ತಟಸ್ಥ. ಬುಧ ಸೂರ್ಯನಿಗೆ ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ. ಓಕೆನಾ? ಇದನ್ನ ಹೀಗೆ ನೀವು ನೋಟ್ಸ್ ಮಾಡ್ಕೋಬೇಕು. ನಾನು ಇದನ್ನ ಸೀರಿಯಸ್ ಆಗಿ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಸೂರ್ಯನ ದೃಷ್ಟಿಕೋನ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನೋಡಿ, ಸೂರ್ಯನಿಗೆ ಚಂದ್ರ, ಕುಜ, ಗುರು ಈ ಮೂರು ಗ್ರಹಗಳು ಮಿತ್ರರು, ಶನಿ ಮತ್ತೆ ಶುಕ್ರ ಶತ್ರುಗಳು, ಬುಧ ಸಮಗ್ರಹ. ಓಕೆನಾ? ಹಾಗೇನೆ ಚಂದ್ರನಿಗೆ ಸೂರ್ಯ ಅಂದ್ರೆ ರವಿ, ಸೂರ್ಯ ಈ ಎರಡು ಒಂದೇ ಅಲ್ವಾ? ಹಾಗಾಗಿ ಸೂರ್ಯ ಚಂದ್ರನಿಗೆ ಮಿತ್ರ, ಬುಧ ಕೂಡ ಚಂದ್ರನಿಗೆ ಮಿತ್ರ. ಓಕೆನಾ? ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಬುಧ ಚಂದ್ರನಿಗೆ ಮಿತ್ರ, ಇವೆರಡು ಕೂಡ ಮಿತ್ರ ಗ್ರಹಗಳು. ಚಂದ್ರನಿಗೆ ಯಾವುದೇ ಶತ್ರುಗಳಿಲ್ಲ. ಯಾವುದೇ ಒಂದು ಗ್ರಹ ಕೂಡ ಚಂದ್ರನಿಗೆ ಶತ್ರು ಅಲ್ಲ. ಕುಜ, ಗುರು, ಶುಕ್ರ, ಶನಿ ಇವೆಲ್ಲ ಸಮಗ್ರಹಗಳು, ಅಂದ್ರೆ ತಟಸ್ಥ ಗ್ರಹಗಳು. ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ ಈ ಗ್ರಹಗಳು. ಓಕೆನಾ? ಸೊ ಇದಿಷ್ಟು ಚಂದ್ರನ ಮಾಹಿತಿ. ಹಾಗೆ ನೆಕ್ಸ್ಟ್ ಕುಜ. ನೋಡಿ, ಕುಜನಿಗೆ ಸೂರ್ಯ, ಚಂದ್ರ, ಗುರು ಈ ಮೂರು ಗ್ರಹಗಳು ಮಿತ್ರರಾಗ್ತಾರೆ. ಹಾಗೇನೆ ಬುಧ ಶತ್ರುವಾಗ್ತಾನೆ. ಶುಕ್ರ ಮತ್ತೆ ಶನಿ ಸಮಗ್ರಹಗಳಾಗ್ತಾರೆ, ತಟಸ್ಥರಾಗ್ತಾರೆ. ಹಾಗೆ ಬುಧನಿಗೆ ನೋಡಿಲಿ, ಬುಧನಿಗೆ ಸೂರ್ಯ ಮಿತ್ರನಾಗ್ತಾನೆ, ಆದ್ರೆ ಸೂರ್ಯನಿಗೆ ಬುಧ ಮಿತ್ರ ಅಲ್ಲ, ಸಮಗ್ರಹ. ಇದನ್ನೇ ಹೇಳಿದ್ದು ನಾನು ದೃಷ್ಟಿಕೋನ ಅಂತ. ಸೂರ್ಯನ ದೃಷ್ಟಿಕೋನದಲ್ಲಿ ನೋಡಿದಾಗ ಬುಧ ಸಮಗ್ರಹನಾಗ್ತಾನೆ, ಆದ್ರೆ ಬುಧನ ದೃಷ್ಟಿಕೋನದಲ್ಲಿ ಸೂರ್ಯ ಮಿತ್ರನಾಗ್ತಾನೆ. ಬುಧನಿಗೆ ಸೂರ್ಯ ಮಿತ್ರ, ಆದ್ರೆ ಸೂರ್ಯನಿಗೆ ಬುಧ ಮಿತ್ರನಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನನಗೆ ನೀವು ಮಿತ್ರರು, ಆದ್ರೆ ನಿಮಗೆ ನಾನು ಮಿತ್ರನಾಗಬೇಕು ಅನ್ನುವಂಥ ಯಾವುದೇ ಅನಿವಾರ್ಯತೆ ಇಲ್ಲ. ಅಥವಾ ನಿಮಗೆ ನಿಮ್ಮ ಇನ್ನೊಬ್ಬ ಯಾವುದೋ ಒಂದು ಸ್ನೇಹಿತನ ಮೇಲೆ ತುಂಬಾ ಪ್ರೀತಿ ಇರುತ್ತೆ, ತುಂಬಾ ಸ್ನೇಹ ಇರುತ್ತೆ, ಆದ್ರೆ ಅವರಿಗೂ ನಿಮ್ಮ ಮೇಲೆ ಅದೇ ರೀತಿ ಸ್ನೇಹ ಇರಬೇಕು ಅಂತೇನು ಇಲ್ಲ ಅಲ್ವಾ? ಅಷ್ಟೇ ಈಸಿಯಾಗಿ ದೃಷ್ಟಿಕೋನದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇದನ್ನ ಉದಾಹರಣೆ ಹೇಳಿರುವಂಥದ್ದು. ನನಗೆ ನಿಮ್ಗೆ ಯಾವುದೇ ಶತ್ರುತ್ವ ಇಲ್ಲ ಅಲ್ವಾ? ಸೊ ಬುಧ ಸೂರ್ಯನನ್ನ ಮಿತ್ರ ಅಂತ ನೋಡ್ತಾನೆ. ಹಾಗೆ ಶುಕ್ರ ಶನಿ ಕೂಡ ಬುಧನಿಗೆ ಮಿತ್ರರು. ಬುಧನಿಗೆ ಚಂದ್ರ ಶತ್ರುವಾಗ್ತಾನೆ. ಚಂದ್ರನಿಗೆ ಯಾರು ಶತ್ರು ಇಲ್ಲ, ಚಂದ್ರ ನನಗೆ ಯಾರು ಶತ್ರುಗಳೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಬುಧ ನನಗೆ ನೀನೇ ಶತ್ರು ಅಂತ ಹೇಳ್ತಾನೆ. ಚಂದ್ರ ಬುಧನಿಗೆ ಶತ್ರು. ಚಂದ್ರ ಬುಧನಿಗೆ ಏನ್ ಮಾಡಿದಾನೆ ನಮಗ್ ಗೊತ್ತಿಲ್ಲ ಅಲ್ವಾ? ಚಂದ್ರನಿಗೆ ಬುಧ ಶತ್ರು ಅಲ್ಲ, ಆದ್ರೆ ಬುಧನಿಗೆ ಚಂದ್ರ ಶತ್ರು. ಇದನ್ನ ದೃಷ್ಟಿಕೋನ ಅಂತ ಹೇಳ್ಬೋದು. ಹಾಗೇನೆ ಗುರು ಕುಜರು ಬುಧನಿಗೆ ಸಮಗ್ರಹಗಳು. ಇದು ಕೂಡ ನೋಡಿ, ಇಲ್ಲಿ ಬುಧನಿಗೆ ಕುಜ ಶತ್ರು ಅಲ್ಲ, ಆದ್ರೆ ಕುಜನಿಗೆ ಬುಧ ಶತ್ರುವಾಗ್ತಾನೆ. ಇದೇ ವಿರುದ್ಧವಾಗಿರುವಂಥದ್ದು. ಓಕೆನಾ? ಸೊ ಇದನ್ನೇ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದೇ ಇಲ್ಲಿ ದೃಷ್ಟಿಕೋನದ ಮಹತ್ವ. ಓಕೆನಾ? ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಹಾಗೇನೆ ಗುರುವಿಗೆ ಸೂರ್ಯ, ಚಂದ್ರ, ಕುಜ ಇದು ಮೂರು ಗ್ರಹಗಳು ಮಿತ್ರರು. ಬುಧ ಮತ್ತೆ ಶುಕ್ರರು
ಶತ್ರುಗಳಾಗ್ತಾರೆ. ಶನಿ ಸಮಗ್ರಹನಾಗ್ತಾನೆ. ಶನಿ ಶನಿ ಗುರುವಿಗೆ ಮಿತ್ರನೂ ಅಲ್ಲ ಶತ್ರುವೂ ಅಲ್ಲ, ಸಮಗ್ರಹ. ಆದ್ರೆ ಬುಧ ಮತ್ತೆ ಶುಕ್ರರನ್ನ ಗುರು ಶತ್ರು ಅಂತ ಪರಿಗಣಿಸ್ತಾನೆ. ಓಕೆನಾ. ಸೂರ್ಯ ಚಂದ್ರ ಕುಜರು ಮಿತ್ರರಾಗ್ತಾರೆ. ಅದೇ ರೀತಿ ಶುಕ್ರನಿಗೆ ಶನಿ ಮತ್ತೆ ಬುಧರು ಮಾತ್ರ ಮಿತ್ರರಾಗ್ತಾರೆ. ಬೇರೆ ಸೂರ್ಯ ಚಂದ್ರ ಕುಜರು ಶತ್ರುಗಳಾಗ್ತಾರೆ. ನೋಡಿ ಇಲ್ಲಿ ಕುಜ ಶುಕ್ರನನ್ನ ಸಮಗ್ರಹ ಅಂತ ಪರಿಗಣಿಸ್ತಾನೆ. ಆದ್ರೆ ಕುಜನನ್ನ ಶುಕ್ರ ಮಾತ್ರ ಶತ್ರು ಅಂತ ಪರಿಗಣಿಸ್ತಾನೆ ಅಲ್ವಾ. ಚಂದ್ರನನ್ನು ಕೂಡ ಶುಕ್ರ ಶತ್ರು ಅಂತ ಪರಿಗಣಿಸ್ತಾನೆ. ಆದ್ರೆ ಚಂದ್ರನಿಗೆ ಯಾವುದೇ ಶತ್ರುಗಳು ಇಲ್ಲ. ಇದು ಶುಕ್ರನ ದೃಷ್ಟಿಕೋನ. ಶುಕ್ರ ಗುರುವನ್ನ ಸಮಗ್ರಹ ಅಂತ ಪರಿಗಣಿಸ್ತಾನೆ. ಆದ್ರೆ ಗುರು ಶುಕ್ರನನ್ನ ಶತ್ರು ಅಂತ ಪರಿಗಣಿಸ್ತಾನೆ. ಇಷ್ಟೇ ವ್ಯತ್ಯಾಸ ಇರುವಂತಹದ್ದು. ಇದೆಲ್ಲ ದೃಷ್ಟಿಕೋನಗಳು. ಓಕೆನಾ. ಹಾಗೇನೆ ಶನಿಗೆ ಬುಧ ಮತ್ತೆ ಶುಕ್ರರು ಮಿತ್ರರಾಗ್ತಾರೆ. ಸೂರ್ಯ ಚಂದ್ರ ಕುಜ ಈ ಮೂರು ಗ್ರಹಗಳು ಕೂಡ ಶತ್ರುಗಳಾಗ್ತಾರೆ. ಗುರು ಮಾತ್ರ ಸಮಗ್ರಹನಾಗ್ತಾನೆ. ಗುರು ಶನಿಗೂ ಸಮನು, ಶನಿ ಗುರುವಿಗೂ ಸಮಗ್ರಹ. ಇದು ಹೊಂದಾಣಿಕೆ ಒಂದೇ ರೀತಿ ಇರುವಂತಹದ್ದು. ಓಕೆನಾ. ಇದಿಷ್ಟನ್ನ ನೆನಪಲ್ಲಿಟ್ಕೊಳ್ಳಿ. ಇದನ್ನ ಸುಲಭವಾಗಿ ನೆನಪಲ್ಲಿಟ್ಕೊಳ್ಳೋದಕ್ಕೆ 2 ಗುಂಪುಗಳಾಗಿ ವಿಂಗಡಿಸ್ಕೊಳ್ಳೋದನ್ನ ನೋಡಿ. ನಾನು ಮೊದಲೇ ಹೇಳ್ಬಿಡ್ತೀನಿ, ಇದು ಯಾವುದೇ ಶಾಸ್ತ್ರದಲ್ಲಿರುವಂತಹ ಮಾಹಿತಿ ಅಲ್ಲ. ಇದು ನಿಮಗೆ ಈಸಿಯಾಗಿ ನೆನಪಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಸಿಂಪ್ಲಿಫೈ ಮಾಡಿ ಕೊಡ್ತಾ ಇರುವಂತದ್ದು, ನಾನು ಸರಳ ಮಾಡಿ ಕೊಡ್ತಾ ಇರುವಂತದ್ದು. ಇದನ್ನ ಎಕ್ಸಾಕ್ಟ್ಲಿ ನೆನ್ಪಿಟ್ಕೊಳ್ಳೋದಲ್ಲ, ಇದನ್ನ ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನ್ ನಿಮ್ಗೆ ಮಾಡ್ಕೊಡ್ತಾ ಇರುವಂತದ್ದು. ಓಕೆನಾ. ಇದನ್ನ ನೀವು ಮುಂದೆ ಹೋಗ್ತಾ ಇದ್ದ ಹಾಗೆ ಇದನ್ನ ಬದಲಾವಣೆ ಮಾಡ್ಕೊಳ್ತೀರಾ, ಅದನ್ನ ನಾನು ಅರ್ಥ ಮಾಡ್ಕೊಡ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ. 2 ಗುಂಪುಗಳನ್ನಾಗಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಇದರಲ್ಲಿ ಆ ತಟಸ್ಥ ಅನ್ನುವಂತಹ ಒಂದು ಇದು ಇರುತ್ತಲ್ವಾ, ಅದನ್ನ ತೆಗ್ದಿದ್ದೀನಿ. ತಟಸ್ಥ ಅನ್ನುವಂತಹ ಪಾಸಿಟಿವ್ ಒಂದು ಪಾಯಿಂಟ್ ಅನ್ನ ತೆಗ್ದಿದ್ದೀನಿ. ಜಸ್ಟ್ ಮಿತ್ರರು ಹಾಗೂ ಶತ್ರುಗಳಷ್ಟೇ ಇಟ್ಟಿದ್ದೀನಿ. ಅದು ಕೂಡ ಪೂರ್ತಿಯಾಗಲ್ಲ, ಸುಲಭವಾಗಿ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ 2 ಗುಂಪು ಮಾಡಿದ್ದೀನಿ. ಒಂದು ಸೂರ್ಯ ಚಂದ್ರ ಕುಜ ಗುರು, ಎರಡನೇದು ಬುಧ ಶುಕ್ರ ಶನಿ. ಓಕೆನಾ. ಮೊದಲನೇ ಗುಂಪು ಸೂರ್ಯ ಚಂದ್ರ ಕುಜ ಗುರು, ಬುಧ ಶುಕ್ರ ಶನಿ. ಸೊ ಒಂದೇ ಗುಂಪಿನಲ್ಲಿರುವಂತಹ ಗ್ರಹಗಳು ಮಿತ್ರರು ಅಂತ ನೆನಪಲ್ಲಿ ಇಟ್ಕೋಬಹುದು. ಉದಾಹರಣೆಗೆ ಸೂರ್ಯ ಚಂದ್ರ ಮಿತ್ರರು, ಸೂರ್ಯ ಕುಜ ಮಿತ್ರರು, ಸೂರ್ಯ ಗುರು ಮಿತ್ರರು, ಗುರು ಚಂದ್ರ ಮಿತ್ರರು, ಕುಜ ಗುರು ಮಿತ್ರರು, ಈ ರೀತಿಯಾಗಿ. ಓಕೆನಾ. ಬುಧ ಶನಿ, ಶುಕ್ರ ಶನಿ, ಶನಿ ಬುಧ, ಒಂದೇ ಗುಂಪಿನಲ್ಲಿರುವಂತಹ ಗ್ರಹಗಳು ಮಿತ್ರರು ಅಂತ ನೆನ್ಪಿಟ್ಕೊಳ್ಬಹುದು. ಸಮಗ್ರಹಗಳ ಈ ಕಾನ್ಸೆಪ್ಟ್ ಏನಿದೆ, ನಾನು ತಟಸ್ಥ ಅಂತ ಹೇಳಿದ್ನಲ್ವಾ, ಅದು ನಿಮಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಯಾಕೆ ಏನು ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ. ಈಗಲೇ ಜಾಸ್ತಿ ಚಿಂತಿಸೋದು ಬೇಡ, ಅದನ್ನ ನಾನು ಅರ್ಥ ಮಾಡಿಸ್ಕೊಡ್ತೀನಿ. ಇವಾಗಲೇ ಅಷ್ಟು ಲೋಡ್ ತಗೋಬೇಡಿ. ನೋಟ್ಸ್ ಮಾಡಿ ಬರ್ದಿಟ್ಕೊಳ್ಳೋದಕ್ಕೆಲ್ಲ ನೀಟಾಗೆ ಬರ್ದಿಟ್ಕೊಳ್ಳಿ. ಇದನ್ನ ಯಾವ್ದನ್ನು ಬರ್ದಿಟ್ಕೋಬೇಡಿ, ನೋಟ್ಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡ್ಕೊಳ್ಳಿ. ನೆನಪಿಟ್ಕೊಳ್ಳೋದಕ್ಕೆ ಈಸಿಯಾಗಿ 2 ಗುಂಪುಗಳನ್ನ ಮಾಡ್ಕೊಟ್ಟಿದ್ದೀನಿ ಅಷ್ಟೇ. ಓಕೆನಾ. ಸೊ ಹಾಗೆ ಬೇರೆ ಬೇರೆ ಗುಂಪಿನಲ್ಲಿರುವಂತಹ ಗ್ರಹಗಳು ಒಂದಕ್ಕೊಂದು ಶತ್ರುಗಳು ಅಂತ ಸುಲಭವಾಗಿ ನೆನಪಿಟ್ಕೊಳ್ಳಿ. ನಿಮಗೆ ಸುಲಭವಾಗಿ ನೆನಪಿಟ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿದ್ದು. ಉದಾಹರಣೆಗೆ ನೋಡಿ, ಚಂದ್ರ ಬುಧ, ಕುಜ ಶುಕ್ರ, ಗುರು ಶನಿ, ಶುಕ್ರ ಕುಜ, ಶುಕ್ರ ಸೂರ್ಯ, ಇವೆಲ್ಲ ಶತ್ರುಗಳು ಅಂತ. ಓಕೆನಾ. ಇದಿಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇದು ಶಾಸ್ತ್ರದಲ್ಲಿರುವಂತದ್ದಲ್ಲ, ನಾನು ಸಿಂಪ್ಲಿಫೈ ಮಾಡಿಕೊಟ್ಟಿರುವಂತದ್ದು. ಓಕೆನಾ. ಇದನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ. ಹಾಗೇನೆ ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡೋಣ. ಹೋಗೋಕ್ಕಿಂತ ಮುಂಚೆ ಒಂದು ಮಾತು, ಇದು ಶಾಶ್ವತ ಗ್ರಹ ಮೈತ್ರಿ ಅಂದ್ರೆ ಪರ್ಮನೆಂಟ್ ಫ್ರೆಂಡ್ಶಿಪ್. ಓಕೆನಾ. ಇದೇ ರೀತಿ ಇರುವಂತದ್ದು. ಇದಲ್ಲದೆ ತಾತ್ಕಾಲಿಕ ಮಿತ್ರತ್ವ ಅನ್ನೋ ಒಂದು ಅಂಶ ಕೂಡ ಬರುತ್ತೆ. ಅದನ್ನ ಮುಂದೆ ಹೇಳ್ತೀನಿ. ಇವಾಗ್ಲೇ ನಿಮ್ಗೆ ಸ್ವಲ್ಪ ಗೊಂದಲ ಆಗಿದೆ, ಇನ್ನು ಜಾಸ್ತಿ ಗೊಂದಲ ಮಾಡುವಂಥದ್ದು ಬೇಡ ಅಲ್ವಾ. ಸೊ ಹಾಗಾಗಿ ಅದನ್ನ ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ಇದಿಷ್ಟು ಮಾಹಿತಿಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಅದೇ ರೀತಿ ಮುಂದೆ ಬರುವಂತಹ ಮಾಹಿತಿಗಳನ್ನ ಮುಂದೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆರಾಮಾಗಿ ನೀವು ನೆನ್ಪಿಟ್ಕೋಬಹುದು, ಏನು ಅರ್ಜೆನ್ಸಿ ಏನೂ ಇಲ್ಲ. ಓಕೆನಾ. ಸೊ ನೆಕ್ಸ್ಟು ಮುಂದಿನ ಟಾಪಿಕ್ಗೆ ಹೋಗ್ಬಿಡೋಣ. ಸೊ ಅರ್ಧ ಕ್ಲಾಸ್ ಆಯ್ತಲ್ವಾ. ಈಗ ಗ್ರಹಗಳ ಸ್ವಭಾವವನ್ನ ತಿಳ್ಕೊಳ್ಳೋಣ. ಇದು ಬೇಸಿಕ್ ಹೇಳ್ತಾ ಇದ್ದೀನಿ,
ಇದರಲ್ಲೇ ಸ್ವಲ್ಪ ಡೀಪ್ ಆಗಿ ಬೇರೆ ಬೇರೆ ವಿಷಯಗಳಿದಾವೆ. ಉದಾಹರಣೆಗೆ ಬುಧ ಆಗಿರ್ಬೋದು, ಬೇರೆ ಗ್ರಹಗಳಾಗಿರ್ಬೋದು, ಅದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳುವಾಗ ಹೇಳ್ತೀನಿ. ಈಗ ನಿಮ್ಗೆ ಹೆಚ್ಚು ಕನ್ಫ್ಯೂಸ್ ಆಗದೆ ಇರೋ ರೀತಿ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇರುವಂತದ್ದು. ಸೊ ನಿಮ್ಮಲ್ಲಿ ಬಹುತೇಕ ಜನ ಆಲ್ರೆಡಿ ಜ್ಯೋತಿಷ್ಯ ಕ್ಲಾಸ್ಗಳಲ್ಲಿ ಇದೆಲ್ಲ ಮಾಹಿತಿಯನ್ನ ತಿಳ್ಕೊಂಡವರು ಕೂಡ ಇದ್ದಿರ್ಬೋದು. ಆದ್ರೂ ಕೂಡ ಇದನ್ನ ಎಲ್ರಿಗೂ ಕೂಡ ಸೇರಿ ಹೇಳುವಂಥದ್ದು ಕರ್ತವ್ಯ. ಹಾಗಾಗಿ ಇದನ್ನ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ ಹೊರತು ಎಲ್ಲ ಪೂರ್ತಿ ಮಾಹಿತಿಗಳನ್ನ ಇವತ್ತೇ ಹೇಳ್ತಾ ಇದ್ದೀನಿ ಅಂತಲ್ಲ. ಇದಕ್ಕೂ ಮುಂದೆ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೇನೆ. ಓಕೆನಾ? ಒಂದು ಕ್ಲಾಸ್ನಲ್ಲಿ ಎಷ್ಟು ಹೇಳೋದಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ. ಇಡೀ ಜ್ಯೋತಿಷ್ಯ ಶಾಸ್ತ್ರವನ್ನ ಒಂದು ತಾಸಿನ ಕ್ಲಾಸ್ನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಗ್ರಹಗಳ ಸ್ವಭಾವ ಇದನ್ನ ಹೇಗೆ ಅಂತ ಅಂದ್ರೆ, ಗ್ರಹಗಳ ಗುಣಗಳ ಆಧಾರದ ಮೇಲೆ ಜ್ಯೋತಿಷ್ಯ ಶಾಸ್ತ್ರ ನವಗ್ರಹಗಳನ್ನ 2 ಗುಂಪುಗಳಾಗಿ ವಿಂಗಡಿಸುತ್ತೆ. ಇಲ್ಲಿ ನವಗ್ರಹಗಳು, ಇಲ್ಲಿ ರಾಹುಕೇತುಗಳನ್ನು ಕೂಡ ಸೇರಿಸಿ ತಗೊಂಡಿದ್ದೀವಿ. ಓಕೆನಾ? ಇದು ಹೇಗೆ ಅಂದ್ರೆ, ಗ್ರಹಗಳ ಗುಣಗಳ ಆಧಾರದ ಮೇಲೆ, ಅಂದ್ರೆ ಗ್ರಹಗಳ ಸ್ವಭಾವದ ಆಧಾರದ ಮೇಲೆ ಜ್ಯೋತಿಷ್ಯ ಶಾಸ್ತ್ರ ಇವುಗಳನ್ನ 2 ಗುಂಪಾಗಿ ವಿಂಗಡಿಸುತ್ತೆ. ಇದು ನಾನು ವಿಂಗಡಿಸಿರೋದಲ್ಲ, ಜ್ಯೋತಿಷ್ಯ ಶಾಸ್ತ್ರವೇ ವಿಂಗಡಿಸಿರುವಂಥದ್ದು. ಓಕೆನಾ? ಸೌಮ್ಯ ಸ್ವಭಾವದ ಗ್ರಹಗಳು ಅಂದ್ರೆ ಸಹಜ ಶುಭ ಗ್ರಹಗಳು ಅಂತ ಕೂಡ ಇನ್ನೊಂದು ಹೆಸರು, ಹಾಗೂ ಕೂಡ ಕರಿಬಹುದು. ಇನ್ನೊಂದು ಕ್ರೂರ ಸ್ವಭಾವದ ಗ್ರಹಗಳು. ಕ್ರೂರ ಅಂತ ಅಂದ್ರೆ ಅಶುಭ ಗ್ರಹ ಅಂತ ಕರಿಬಹುದು. ಸಹಜ ಅಶುಭ ಗ್ರಹಗಳು ಅಂತ, ಸೌಮ್ಯವಲ್ಲದ ಅಂತ ಕೂಡ ತಗೋಬಹುದು. ಕ್ರೂರ ಅನ್ನೋ ಪದಕ್ಕೆ ಕ್ರೂರ ಅನ್ನುವಂಥದ್ದೇ ಅರ್ಥ ಅಂತಲ್ಲ, ಸೌಮ್ಯವಲ್ಲದ ಅಂತ ಕೂಡ ಹೇಳಬಹುದು. ಓಕೆನಾ? ಸೊ ಕ್ರೂರ ಅಂದ ತಕ್ಷಣ ಭಯ ಪಡಬೇಕಾಗಿಲ್ಲ. ಜ್ಯೋತಿಷ್ಯದಲ್ಲಿ ಎಲ್ಲಾ ಗ್ರಹಗಳು ಕೂಡ ಶುಭ ಫಲಿತಾಂಶವನ್ನು ಹೊಂದಿದೆ, ಹಾಗೆ ಕ್ರೂರ ಫಲಿತಾಂಶವನ್ನ ಕೂಡ ಹೊಂದಿದೆ. ಯಾವುದೇ ಗ್ರಹ ಸಂಪೂರ್ಣವಾಗಿ ಒಳ್ಳೆಯದನ್ನು ಮಾಡೋದಿಲ್ಲ, ಸಂಪೂರ್ಣವಾಗಿ ಕೆಟ್ಟದ್ದನ್ನು ಮಾಡೋದಿಲ್ಲ. ಅದನ್ನ ನಾನು ನಿಮ್ಗೆ ಆಮೇಲೆ ಅರ್ಥ ಮಾಡಿಸ್ಕೊಡ್ತೀನಿ. ಓಕೆನಾ? ಈಗಲೇ ಹೇಳಿದ್ರೆ ಕನ್ಫ್ಯೂಸ್ ಆಗಿ ಕ್ಲಾಸೇ ಬೇಡ ಅಂದ್ಬಿಡ್ತೀರ. ಸೊ ಸೌಮ್ಯ ಸ್ವಭಾವದ ಗ್ರಹಗಳು ಯಾವ್ದಪ್ಪ ಅಂತಂದ್ರೆ ಪೂರ್ಣ ಚಂದ್ರ. ಓಕೆನಾ? ಇದನ್ನ ನಾನು ನಿಮ್ಗೆ ಹಿಂದಿನ ಕ್ಲಾಸ್ನಲ್ಲಿ ತಿಥಿಗಳ ಬಗ್ಗೆ ಹೇಳುವಾಗ ಹೇಳಿದ್ದೆ, ಈಗಲೂ ಕೂಡ ಇನ್ನೊಂದ್ಸಲ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಓಕೆನಾ? ಮೊದಲು ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಪೂರ್ಣ ಚಂದ್ರ ಸೌಮ್ಯ ಸ್ವಭಾವದ ಗ್ರಹಗಳ ಗುಂಪಿನಲ್ಲಿ ಬರುತ್ತೆ. ಬುಧ, ಇದು ಕೂಡ ನಾನು ಇದನ್ನ ಇವತ್ತು ಹೇಳಲ್ಲ, ಆದ್ರೆ ಬುಧನನ್ನ ಸೌಮ್ಯ ಸ್ವಭಾವದ ಗ್ರಹಗಳ ಗುಂಪಿಗೆ ಸೇರಿಸಿದ್ದೀನಿ. ಇದನ್ನ ಮುಂದೆ ಹೇಳ್ತೀನಿ. ಓಕೆನಾ? ಬುಧ ಸೌಮ್ಯ ಸ್ವಭಾವದ ಗುಂಪಿನಲ್ಲೇ ಬರ್ತಾನೆ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿಷಯಗಳು ಆ್ಯಡ್ ಮಾಡೋದಿದೆ. ಆ್ಯಡ್ ಏನಿದ್ರು ಮುಂದಿನ ಕ್ಲಾಸ್ಗಳಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಹಾಗೆ ನೆಕ್ಸ್ಟ್ ಗುರು ಕೂಡ ಸೌಮ್ಯ ಸ್ವಭಾವದ ಗ್ರಹಗಳ ಗುಂಪಿನಲ್ಲಿ ಬರ್ತಾನೆ. ಆಮೇಲೆ ಕೊನೆಯದಾಗಿ ಶುಕ್ರ. ಇದಿಷ್ಟು ಸಂಪೂರ್ಣವಾಗಿ ಸೌಮ್ಯ ಸ್ವಭಾವದ ಗ್ರಹಗಳು, ಅಂದ್ರೆ ಸಹಜ ಶುಭ ಗ್ರಹಗಳು ಅಂತ ಅರ್ಥ. ಓಕೆನಾ? ಸೌಮ್ಯ ಸ್ವಭಾವದ ಗ್ರಹಗಳು. ಹಾಗೆ ಕ್ರೂರ ಸ್ವಭಾವದ ಗ್ರಹಗಳು ಯಾವ್ಯಾವುದು? ಸೂರ್ಯ, ಕುಜ, ಶನಿ, ರಾಹು, ಕೇತು, ಹಾಗೆ ಕ್ಷೀಣಚಂದ್ರ. ನೋಡಿ, ಇದು ಚಂದ್ರನನ್ನ ಇಲ್ಲೂ ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಮೊದಲನೇದ್ರಲ್ಲಿ ಪೂರ್ಣ ಚಂದ್ರ ಸೌಮ್ಯ ಸ್ವಭಾವದ ಗ್ರಹಗಳ ಗುಂಪಿನಲ್ಲಿ, ಹಾಗೆ ಕ್ಷೀಣಚಂದ್ರ ಪಾಪ ಸ್ವಭಾವದ ಗ್ರಹಗಳು, ಸಹಜ ಪಾಪ ಗ್ರಹಗಳ ಗುಂಪಿನಲ್ಲಿ ಬರ್ತಾನೆ. ಚಂದ್ರನನ್ನ ಪೂರ್ತಿಯಾಗಿ ಕ್ರೂರ ಸ್ವಭಾವದ ಗ್ರಹಗಳು ಅಂತ ತಗೊಳ್ಳೋ ಹಾಗಿಲ್ಲ. ಆದ್ರೆ ಶುಭ ಗ್ರಹ ಅಲ್ಲದ ಕಾರಣ, ಅಂದ್ರೆ ಕ್ಷೀಣಚಂದ್ರ ಆಗಿರೋ ಕಾರಣ, ಶುಭ ಗ್ರಹ ಅಲ್ಲದೆ ಇರೋ ಕಾರಣ ಈ ಗುಂಪಿನಲ್ಲಿ ಸೇರಿಸಿದ್ದೀನಿ. ಓಕೆನಾ? ಸೊ ಏನಪ್ಪಾ ಅಂದ್ರೆ, ಕ್ಷೀಣಚಂದ್ರನನ್ನ ಕ್ರೂರ ಸ್ವಭಾವದ ಗ್ರಹ ಅಂತ ಪರಿಗಣಿಸದೇ ಇದ್ರೂ ಕೂಡ ಶುಭ ಅಂತ ಕೂಡ ಪರಿಗಣಿಸುವ ಹಾಗಿಲ್ಲ. ಯಾಕಂದ್ರೆ ಕ್ಷೀಣಚಂದ್ರನನ್ನ ಕ್ರೂರ ಸ್ವಭಾವದ ಗ್ರಹ ಅಂತ ಜ್ಯೋತಿಷ್ಯ ಶಾಸ್ತ್ರವೇ ಹೇಳುತ್ತೆ. ಓಕೆನಾ? ಚಂದ್ರನ ಬಗ್ಗೆ ನಿಮ್ಗೆ ಗೊತ್ತು ಅಂತ ಅನ್ಕೋತೀನಿ. ಹಿಂದಿನ ವಿಡಿಯೋದಲ್ಲಿ ತಿಥಿಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ? ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷದ ಬಗ್ಗೆ ಕೂಡ ಹೇಳಿದ್ದೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಬರುವಂತಹ ಪಕ್ಷ ಏನಿದೆ ಅದು ಶುಕ್ಲ ಪಕ್ಷ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಬರುವಂತಹ ಪಕ್ಷ ಕೃಷ್ಣ ಪಕ್ಷ. ತಿಥಿಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಚಂದ್ರ ಶುಕ್ಲ ಪಕ್ಷದಲ್ಲಿ ಬಲವಾಗ್ತಾ ಹೋಗ್ತಾನೆ, ಅವಾಗ ವೃದ್ಧಿ ಚಂದ್ರ ಅಂತ ಕರಿತೀವಿ. ಹಾಗೆ ಕೃಷ್ಣ ಪಕ್ಷದಲ್ಲಿ ಬಲಹೀನ ಆಗ್ತಾ ಬರ್ತಾನೆ, ಅವಾಗ ಕ್ಷೀಣಚಂದ್ರ ಅಂತ ಕರೆಯಲಾಗುತ್ತೆ. ಅಂದ್ರೆ ಹುಣ್ಣಿಮೆಗೆ ಹತ್ತಿರದಲ್ಲಿರುವಂತಹ ಚಂದ್ರ ಶುಭನಾಗಿದ್ದಾನೆ ಅಂತ ಅರ್ಥ. ಅದರಲ್ಲೂ ಕೂಡ ಹುಣ್ಣಿಮೆಯ ಹತ್ತಿರದ ಶುಕ್ಲ ಪಕ್ಷದಲ್ಲಿ ಚಂದ್ರ ಅತ್ಯಂತ ಬಲಶಾಲಿ ಆಗಿರ್ತಾನೆ. ಯಾವಾಗ ಅಂದ್ರೆ ಶುಕ್ಲ ಪಕ್ಷ ಏಕಾದಶಿ, ಶುಕ್ಲ ಪಕ್ಷ ದ್ವಾದಶಿ, ಶುಕ್ಲ ಪಕ್ಷ ತ್ರಯೋದಶಿ, ಶುಕ್ಲ ಪಕ್ಷ ಚತುರ್ದಶಿ, ಹಾಗೇನೆ ಹುಣ್ಣಿಮೆಯ ದಿನ ಚಂದ್ರ ಅತ್ಯಂತ ಬಲಶಾಲಿಯಾಗಿರ್ತಾನೆ.
ನಿಧಾನವಾಗಿ ಪ್ರತಿದಿನ ಕೂಡ ಬಲವನ್ನ ಹೊಂದುತ್ತಾ ಬರ್ತಾನೆ ಅಂತ ಅರ್ಥ. ಅದೇ ರೀತಿ ಅಮಾವಾಸ್ಯೆ ಅಥವಾ ಅಮಾವಾಸ್ಯೆಗೆ ಹತ್ತಿರದಲ್ಲಿ ಕೃಷ್ಣ ಪಕ್ಷದಲ್ಲಿ ಚಂದ್ರ ಅಷ್ಟು ಬಲಶಾಲಿಯಾಗಿ ಇರೋದಿಲ್ಲ. ಇದೇ ಕಾರಣಕ್ಕೆ ತಿಥಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅತಿ ಮುಖ್ಯ. ಅಂದ್ರೆ ಕೃಷ್ಣ ಪಕ್ಷ ದ್ವಾದಶಿ, ಏಕಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಈ ಟೈಮ್ನಲ್ಲಿ ಚಂದ್ರ ತನ್ನ ಬಲವನ್ನ ಕಳ್ಕೋತಾ ಬರ್ತಾನೆ ಅಂತ ಅರ್ಥ. ಅಮಾವಾಸ್ಯೆ ದಿನ ಚಂದ್ರ ಬಲಹೀನನಾಗಿರ್ತಾನೆ, ಅಷ್ಟೊಂದು ಬಲ ಇರೋದಿಲ್ಲ. ಹಾಗಾಗಿ ಚಂದ್ರನನ್ನ ಅಶುಭ ಗ್ರಹ ಅಂತ ಕರೆಯಲಾಗುತ್ತೆ. ಓಕೆನಾ? ಇದು 2ನೇ ಟಾಪಿಕ್. ಈ ತಿಥಿಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳ್ಕೊಂಡಿರ್ಲೇಬೇಕು. ಹಾಗಾಗಿ ಹಿಂದಿನ ಮಾಹಿತಿ ಕೂಡ ನಿಮಗೆ ಪ್ರತಿ ವಿಷಯವನ್ನು ಕೂಡ ಬಾಯ್ಪಾಠ ಮಾಡಿಕೊಳ್ಳಿ ಅಂತ ಹೇಳಿದ್ದೆ. ಸೊ ಈ ತಿಥಿಗಳ ಬಗ್ಗೆ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದೆಲ್ಲ ಬಾಯ್ಪಾಠ ಮಾಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ 27 ನಕ್ಷತ್ರಗಳ ಬಗ್ಗೆ, ಗ್ರಹಗಳ ಬಗ್ಗೆ ಪ್ರತಿಯೊಂದು ಕೂಡ ನೀವು ಬಾಯ್ಪಾಠ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಓಕೆನಾ? ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡು ಬಾಯ್ಪಾಠ ಮಾಡಿಕೊಳ್ಳೇಬೇಕು. ಹಾಗೇನೆ ಆ ಗುಣಗಳ ಬಗ್ಗೆ, ಜ್ಯೋತಿಷಿ ಆಗೋದಕ್ಕೆ ಯಾವ್ಯಾವ ಗುಣಗಳು ಬೇಕು ಅನ್ನೋದನ್ನ 2ನೇ ವಿಡಿಯೋದಲ್ಲಿ ಹೇಳಿದ್ದೆ. ಅವುಗಳ ಬಗ್ಗೆ ಕೂಡ ಗಮನ ವಹಿಸಬೇಕು. ಮಾತು ಶುದ್ಧವಾಗಿಲ್ಲದೆ ಇದ್ರೆ ಖಂಡಿತವಾಗ್ಲೂ ಜ್ಯೋತಿಷ್ಯ ಸಿದ್ಧಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಪಶಬ್ದಗಳು, ಕೆಟ್ಟ ಶಬ್ದಗಳು, ಕೆಟ್ಟ ಮಾತುಗಳನ್ನ ಸಂಪೂರ್ಣವಾಗಿ ಬಿಡಬೇಕಾಗುತ್ತೆ. ಅದನ್ನ ನೀವು ಅಭ್ಯಾಸವನ್ನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅಪಶಬ್ದಗಳ ಬಳಕೆಯನ್ನ ಮಾಡೋ ಹಾಗಿಲ್ಲ. ಎಷ್ಟೇ ಸಿಟ್ಟು ಬಂದ್ರು, ಕೋಪ ಬಂದ್ರು, ಏನೇ ಆದ್ರೂ ಕೂಡ ಕೆಟ್ಟ ಪದಗಳನ್ನ ನಿಮ್ಮ ಬಾಯಲ್ಲಿ ಉಚ್ಚಾರಣೆ ಮಾಡುವ ಹಾಗಿಲ್ಲ. ಓಕೆನಾ? ಇನ್ನು ನೆಕ್ಸ್ಟ್ ಟಾಪಿಕ್ ರಾಶಿಗಳ ವಿಭಾಗ. ಸಿಂಪಲ್ ಆಗಿರುವಂತಹ ಟಾಪಿಕ್, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ದು ಇರುವಂತಹ ಟಾಪಿಕ್. ಆರಾಮಾಗಿ ಅರ್ಥ ಮಾಡಿಸ್ತೀನಿ, ಏನು ಗಡಿಬಿಡಿ ಇಲ್ಲ. ಓಕೆನಾ? ರಾಶಿಗಳನ್ನ ಅವುಗಳ ಸ್ವಭಾವದ ಅನುಸಾರವಾಗಿ 3 ಭಾಗಗಳಾಗಿ ವಿಭಜನೆ ಮಾಡಲಾಗಿದೆ. ಓಕೆನಾ? ಯಾವ್ಯಾವ ರಾಶಿಗೆ ಯಾವ್ಯಾವ ಸ್ವಭಾವ ಅನ್ನೋ ಕಾರಣಕ್ಕೆ 3 ರಾಶಿಗಳನ್ನ 3 ಭಾಗಗಳಾಗಿ ವಿಭಜನೆ ಮಾಡಲಾಗಿದೆ. ಮೊದಲನೇದು ಚರ ರಾಶಿ, 2ನೇದು ಸ್ಥಿರ ರಾಶಿ, 3ನೇದು ದ್ವಿಸ್ವಭಾವ ರಾಶಿ. ಚರರಾಶಿ ಅಂದ್ರೆ ಏನಪ್ಪಾ ಅಂದ್ರೆ ಚಲನೆಯಲ್ಲಿರುವ ಸ್ವಭಾವದ ರಾಶಿಗಳು. ಅಂದ್ರೆ ಈ ರಾಶಿಗಳು ಚಲಿಸುತ್ತೆ ಅಂತಲ್ಲ. ಮೇಷ, ವೃಷಭ, ಮಿಥುನ ಈ ಎಲ್ಲಾ ರಾಶಿಗಳು ಕೂಡ ಇದ್ದಲ್ಲಿಯೇ ಇರುತ್ತೆ. ಆ ಕುಂಡಲಿಯಲ್ಲಿರುವಂತಹ ರಾಶಿಗಳು ಚೇಂಜ್ ಆಗೋದಿಲ್ಲ, ಗ್ರಹಗಳು ಮಾತ್ರ ಚೇಂಜ್ ಆಗುವಂಥದ್ದು. ಆದ್ರೆ ಇದು ಯಾಕೆ ಹೀಗೆ ಅಂದ್ರೆ ಆ ರಾಶಿಯ ಸ್ವಭಾವ ಅಥವಾ ಆ ರಾಶಿಯಲ್ಲಿರುವಂತಹ ಗ್ರಹಗಳ ಸ್ವಭಾವ ಈ ರೀತಿಯಾಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ? ಚರರಾಶಿ ಅಂದ್ರೆ ಚಲನೆಯಲ್ಲಿರುವಂತಹ ಸ್ವಭಾವದ ರಾಶಿಗಳು. ಉದಾಹರಣೆ ಹೇಳಬೇಕು ಅಂದ್ರೆ ಈ ರಾಶಿಯ ವ್ಯಕ್ತಿಗಳು ಸ್ವಲ್ಪ ಎಲ್ಲದರಲ್ಲೂ ಬದಲಾವಣೆಯನ್ನ ಬಯಸ್ತಾ ಇರುವಂತವರು ಅಥವಾ ಬದಲಾವಣೆ ಆಗ್ತಾ ಇರುವಂತಹ ರಾಶಿಗಳು ಅಂತ ಹೇಳ್ತೀವಿ. ಇನ್ನು ಸ್ಥಿರ ರಾಶಿ ಅಂದ್ರೆ ಸ್ಥಿರವಾಗಿ ಒಂದೇ ಕಡೆ ಇರುವ ಅಥವಾ ಒಂದೇ ರೀತಿಯಾಗಿರುವಂತಹ ಸ್ವಭಾವದ ರಾಶಿಗಳು ಅಂತ ಹೇಳ್ಬೋದು. ಇದನ್ನ ನಾನು ಉದಾಹರಣೆಗೆ ಹೇಳ್ತಾ ಇರುವಂತದ್ದು. ಕೇವಲ ರಾಶಿ ಒಂದೇ ನಿಮ್ಮ ಎಲ್ಲವನ್ನು ನಿರ್ಧಾರ ಮಾಡೋದಕ್ಕಾಗಲ್ಲ, ಉಳಿದ ಗ್ರಹಗಳನ್ನ ಕೂಡ ನೋಡ್ಬೇಕಾಗತ್ತೆ. ಇದು ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ಈ ಚರ, ಸ್ಥಿರ, ದ್ವಿಸ್ವಭಾವ ಅನ್ನುವಂಥದ್ದು ಜಾತಕ ಫಲ ನಿರ್ಣಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆನಾ? ಸೊ ಅದ್ರ ಬಗ್ಗೆ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಚಲನೆಯಲ್ಲಿರುವ ಸ್ವಭಾವದ ರಾಶಿಗಳನ್ನ ಚರ ರಾಶಿಗಳು ಅಂತ ಹೇಳಲಾಗುತ್ತೆ. ಹಾಗೆ ಸ್ಥಿರ ರಾಶಿ ಅಂದ್ರೆ ಒಂದೇ ಕಡೆ ಸ್ಥಿರವಾಗಿರುವಂತಹ ಸ್ವಭಾವದ ರಾಶಿಗಳನ್ನ ಸ್ಥಿರ ರಾಶಿ ಅಂತ ಹೇಳಲಾಗುತ್ತೆ. ಹಾಗೆ ದ್ವಿಸ್ವಭಾವ ರಾಶಿಗಳು ಚಲನೆಯಲ್ಲಿಯೂ ಇರುವ ಹಾಗೆ ಸ್ಥಿರವಾಗಿಯೂ ನೆಲೆಸುವ ಸ್ವಭಾವ ಇರುವ 2 ಗುಣ ಹೊಂದಿರುವ ರಾಶಿಗಳು ಅಂತ ಹೇಳ್ಬೋದು. ಇದು ಹೇಗೆ ಅಂದ್ರೆ ಸ್ವಲ್ಪ ಚಂಚಲ ರಾಶಿ ಅಂತ ಹೇಳ್ಬೋದು. ಈ ರಾಶಿಗೆ ಚಲನೆಯಲ್ಲೂ ಇರುವಂತಹ ಗುಣ ಇರುತ್ತೆ, ಸ್ಥಿರವಾಗಿರುವಂತಹ ಗುಣ ಕೂಡ ಇರುತ್ತೆ. ಹಾಗೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಈ ರಾಶಿ ಚಲನೆಯಲ್ಲಿರುವಂತಹ ಸ್ವಭಾವದ ರಾಶಿಯೂ ಅಲ್ಲ, ಸಂಪೂರ್ಣವಾಗಿ ಸ್ಥಿರವಾಗಿ ಇರುವಂತಹ ರಾಶಿಯೂ ಅಲ್ಲ. ಗೊಂದಲ ಅಂತ ಹೇಳ್ಬೋದು. ಒಂದ್ ಸ್ವಲ್ಪ ಡಿಫಿಕಲ್ಟೀಸ್ ಅನ್ನ ಎದುರಿಸಬಹುದಾದಂತಹ ಯಾವುದೇ ಒಂದು ವಿಷಯದಲ್ಲೂ ಕ್ಲಾರಿಟಿ ಇಲ್ಲದೆ ಇರುವಂತಹ ಅಥವಾ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಗೊಂದಲವನ್ನ ಹೊಂದಿರುವಂತಹದ್ದು ಅಂತ ಉದಾಹರಣೆಗೆ ಹೇಳ್ತಾ ಇರೋದು. ಇದನ್ನ ಲಿಟ್ರಲಿ ಇದೇ ರೀತಿ ತಗೊಳ್ಬೇಕು ಅಂತಿಲ್ಲ. ಇವುಗಳ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಮುಂದೆ ಫಲ ನಿರ್ಧಾರಗಳಲ್ಲಿ ಅರ್ಥವಾಗ್ತಾ ಹೋಗುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಅಷ್ಟೇ. ಓಕೆನಾ? ಸೊ ಉದಾಹರಣೆ ಸಮೇತ ನೋಡೋದಾದ್ರೆ ಚರ ರಾಶಿಗಳು ಯಾವ್ಯಾವ್ದಪ್ಪ ಅಂದ್ರೆ ಮೇಷ, ಕರ್ಕಾಟಕ, ತುಲಾ, ಮಕರ ಈ 4 ರಾಶಿಗಳು ಚರ ರಾಶಿಗಳು. ಇವೆಲ್ಲ ಚಲನೆಯಲ್ಲಿ ಇರುವ ಸ್ವಭಾವದ ರಾಶಿಗಳು. ಹಾಗೆ ಸ್ಥಿರ ರಾಶಿಗಳು ವೃಷಭ, ಸಿಂಹ, ವೃಶ್ಚಿಕ, ಕುಂಭ ಇವು ಸ್ಥಿರ ರಾಶಿಗಳು. ಹಾಗೆ ದ್ವಿಸ್ವಭಾವ ರಾಶಿಗಳು ಯಾವ್ದಪ್ಪ ಅಂದ್ರೆ ಮಿಥುನ, ಕನ್ಯಾ, ಧನಸ್ಸು, ಮೀನ
ಇದಿಷ್ಟು ರಾಶಿಗಳು ಕೂಡ ದ್ವಿಸ್ವಭಾವದ ರಾಶಿಗಳು. ಓಕೆನಾ, ಚಾರ್ಟ್ ಕೂಡ ನಿಮ್ಗೆ ಈಸಿಯಾಗಿ ನೆನಪಿರ್ಲಿ ಅನ್ನೋ ಕಾರಣಕ್ಕೆ ಹಾಕೊಟ್ಟಿದ್ದೀನಿ. ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಓಕೆನಾ, ನೋಡಿ, ಮೇಷರಾಶಿ ಚರ ರಾಶಿ, ವೃಷಭ ಸ್ಥಿರ ರಾಶಿ, ಮಿಥುನ ದ್ವಿಸ್ವಭಾವ ರಾಶಿ, ಕರ್ಕಾಟಕ ಚರ ರಾಶಿ, ಸಿಂಹ ಸ್ಥಿರ ರಾಶಿ, ಕನ್ಯಾ ದ್ವಿಸ್ವಭಾವ ರಾಶಿ, ತುಲಾ ಚರ ರಾಶಿ, ವೃಶ್ಚಿಕ ಸ್ಥಿರ ರಾಶಿ, ಧನಸ್ಸು ದ್ವಿಸ್ವಭಾವ ರಾಶಿ, ಮಕರ ಚರ ರಾಶಿ, ಕುಂಭ ಸ್ಥಿರ ರಾಶಿ, ಮೀನ ದ್ವಿಸ್ವಭಾವ ರಾಶಿ. ಈ ಕುಂಡ್ಲಿಯಲ್ಲಿ 4 ಮನೆಗಳ ಸೈಡ್ ನಲ್ಲಿ ಮೂಲೆ ಏನಿದೆ ಆ ಮೂಲೆಯಲ್ಲಿರುವಂತದ್ದು ದ್ವಿಸ್ವಭಾವ ರಾಶಿ. ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಈ ಚರ ಮತ್ತೆ ಸ್ಥಿರ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗೋದಿಲ್ಲ ಅಲ್ವಾ. ಸೊ ಮೊದಲನೇದು ಚರ, ಸ್ಥಿರ, ದ್ವಿಸ್ವಭಾವ. ದ್ವಿಸ್ವಭಾವ ಮಿಡ್ಲಲ್ಲಿ ನೆನ್ಪಿಟ್ಕೊಂಡಾಗ ಅದ್ರ ನಂತರ ಬರುವಂತದ್ದು ಚರ, ಆಮೇಲೆ ಸ್ಥಿರ, ಮತ್ತೆ ಮೂಲೆಯಲ್ಲಿ ದ್ವಿಸ್ವಭಾವ. ಇಷ್ಟು ಈಸಿ ಆಗಿದೆ. ಇದು ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಕ್ಕೆ ಅವಕಾಶವೇ ಇಲ್ಲ ಇದರಲ್ಲಿ ಅಲ್ವಾ. ಇಷ್ಟು ಸಿಂಪಲ್ ಆಗಿರುವಂತದ್ದು. ಇದನ್ನ ಇದೇ ರೀತಿಯಾಗಿ ನೀವು ಕುಂಡ್ಲಿಯನ್ನ ಬರ್ಕೊಂಡು ನೀವು ಸ್ಕೇಲ್ ಯೂಸ್ ಮಾಡಬಹುದು, ಕೈಯಲ್ಲಾದ್ರೂ ಬರ್ಕೋಬಹುದು, ಹೇಗಾದ್ರೂ ಮಾಡ್ಕೋಬಹುದು. ಆರಾಮಾಗಿ ಬರ್ಕೊಂಡು ಸೆಂಡ್ ಮಾಡಿ, ನನ್ಗೂ ಸೆಂಡ್ ಮಾಡಿ ಇದನ್ನ. ಇದ್ರ ಜೊತೆ ಇನ್ನೂ ಒಂದು ಕೆಲಸ ಕೊಡ್ತೀನಿ ನಿಮ್ಗೆ, ಅದನ್ನು ಕೂಡ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ನಿಮ್ಗೆ ಆಕ್ಟಿವಿಟೀಸ್ ಅನ್ನ ಕೊಡ್ತೀನಿ. ಜಸ್ಟ್ ನಾನು ಅಷ್ಟೇ ಕ್ಲಾಸ್ ಮಾಡ್ಕೊಂಡು ಹೋದ್ರೆ ನೀವು ಇದ್ರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋದಕ್ಕೆ ಆಗೋದಿಲ್ಲ. ಓಕೆನಾ, ಈ ಕುಂಡ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಕೇಲ್ ಇಲ್ಲದೆ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀಟಾಗಿ ಸ್ಕೇಲ್ ಇಲ್ಲದೆ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ, ಇದಕ್ಕೆ ನಿಯಮಗಳೇನೂ ಇಲ್ಲ. ನಿಯಮಗಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಕಲಿಯುವಿಕೆ ಹಂತದಲ್ಲಿದ್ದೀರಿ. ಇದನ್ನ ಹೇಗ್ ಬೇಕಾದ್ರೂ ನಿಮ್ಮ ಇಷ್ಟದ ಪ್ರಕಾರ ಬರಿಬಹುದು. ಮೊದಲು ನಾನು ಸಿಸ್ಟಮ್ ಕಂಪ್ಯೂಟರ್ ಯೂಸ್ ಮಾಡ್ತಾ ಇರೋದ್ರಿಂದ ಮೌಸ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಇದನ್ನ ಸ್ಟ್ರೇಟ್ ಲೈನ್ ಮಾಡೋದಕ್ಕಾಗಲ್ಲ. ನಾನು ಈ ಸ್ಟ್ರೇಟ್ ಲೈನ್ ಮಾಡಿದ್ ನೋಡಿದ್ರೆ ನೀವು ಆಮೇಲೆ ನಗಾಡ್ತೀರಾ. ಓಕೆನಾ, ಸೊ ಹೀಗೆ ಸ್ಟ್ರೇಟ್ ಲೈನ್ ಅಂತ 4 ಲೈನ್ ಎಳ್ಕೊಂಡು ಆನಂತರ ಮಧ್ಯದಲ್ಲಿ ಹೀಗೆ ಜೋಡಿಸ್ಕೊಂಡ್ರೆ ಕುಂಡ್ಲಿ ರೆಡಿ ಆಗುತ್ತೆ. ನೋಟ್ಬುಕ್ ಮೇಲೆ ಆದ್ರೆ ಕ್ಲಿಯರ್ ಆಗಿ ಬರ್ಕೋಬಹುದು. ಆದ್ರೆ ಇಲ್ಲಿ ನೋಟ್ಬುಕ್ ಅಲ್ಲ, ಮೌಸ್ ಆಗಿರೋ ಕಾರಣ ನಾವು ಹೇಳಿದಾಗೆ ಈ ಮೌಸ್ ಓಡೋದಿಲ್ಲ. ಈ ಮೌಸ್ ಹೇಗೆ ಓಡುತ್ತೆ ನಾವು ಹಾಗೆ ಓಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದಿಷ್ಟನ್ನ ಆರಾಮಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಿಮಗೆ. ಓಕೆನಾ, ಸೊ ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಹೋಗ್ಬಿಡೋಣ. ನೋಡಿ, ಇಲ್ಲಿ ನೋಟ್ ಮಾಡ್ಕೊಟ್ಟಿದ್ದೀನಿ. ಏನಂದ್ರೆ ಪ್ರತಿಯೊಂದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇದೆಲ್ಲ ಇಂಪಾರ್ಟೆಂಟ್ ಮಾಹಿತಿ, ನಿಮಗೆ ಮುಂದೆ ಬೇಕಾಗುತ್ತೆ. ಇದೆಲ್ಲವನ್ನ ಜಾಗ್ರತೆಯಾಗಿ ಒಂದ್ ಕಡೆ ಬರ್ತಿಟ್ಕೊಳ್ಳಿ. ಕ್ಲಾಸ್ ವಿಡಿಯೋ ಸಿಗಲಿ, ನೋಟ್ಸ್ ವಿಡಿಯೋಗಳು ಕಳೆದು ಹೋಗ್ಲಿ, ನೀವು ಬರ್ಕೊಂಡಿರುವಂತಹ ಮಾಹಿತಿ ನಿಮಗೂ ನೆನಪಿರುತ್ತೆ, ಯಾವಾಗ್ಲೂ ನೆನಪಿರುತ್ತೆ. ಹಾಗೆ ನಿಮ್ಗೆ ಅದು ಎಷ್ಟೊತ್ತಿಗೆ ಬೇಕಾದ್ರೂ ಸಿಗುತ್ತೆ, ಕೈಗೆ ಸಿಗುತ್ತೆ. ಈಗ ನಿಮ್ಗೆ ಮೊಬೈಲ್ ಇಲ್ಲ ಅಂದ್ರೂ ಕೂಡ ನೋಟ್ಸ್ ಸಿಗುತ್ತೆ, ನೆಟ್ವರ್ಕ್ ಇಲ್ಲ, ವಿಡಿಯೋ ನೋಡೋದಕ್ಕೆ ಆಗಲ್ಲ ಅಂದ್ರೂ ಕೂಡ ನೋಟ್ಸ್ ಸಿಗುತ್ತೆ ಅಲ್ವಾ. ಹಾಗಾಗಿ ಆ ನೋಟ್ಸ್ ಅನ್ನ ನೀವು ಮಾಡಿಟ್ಕೊಳ್ಳೋದು ತುಂಬಾ ಅನುಕೂಲ. ನಾವ್ ಏನ್ ಕೇಳ್ತೀವೋ ಅದನ್ನ ಬರ್ದಿಟ್ಕೊಂಡ್ರೆ ನಮ್ಮ ಮೈಂಡ್ ಅದನ್ನ ಸ್ವಲ್ಪ ಜಾಸ್ತಿ ಹೊತ್ತು ನೆನ್ಪಿಟ್ಕೊಳ್ಳುತ್ತೆ, ಯಾವಾಗ್ಲೂ ನೆನ್ಪಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಇದು ಈಸಿನೇ, ಇದೇನು ಕನ್ಫ್ಯೂಸ್ ಮಾಡ್ಕೋಬೇಕಾಗಿಲ್ಲ, ಆರಾಮಾಗಿ ನೆನ್ಪಿಟ್ಕೊಳ್ಳುವಂಥದ್ದೇನೆ. ಸೊ ಇದು ರಾಶಿಗಳ ತತ್ವಗಳು. ಈ ರಾಶಿಗಳ ತತ್ವ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪಂಚಭೂತಗಳ ಬಗ್ಗೆ ತಿಳ್ಕೋಬೇಕು. ಪಂಚಭೂತಗಳು ಗೊತ್ತಲ್ವಾ? ಅಗ್ನಿ, ಭೂಮಿ, ವಾಯು, ಜಲ, ಆಕಾಶ. ಅಗ್ನಿ ಅಂದ್ರೆ ಬೆಂಕಿ, ಭೂಮಿ ಅಂದ್ರೆ ಭೂಮಿ ಪೃಥ್ವಿ, ವಾಯು ಅಂದ್ರೆ ಗಾಳಿ, ಜಲ ಅಂದ್ರೆ ನೀರು, ಆಕಾಶ ಅಂದ್ರೆ ಆಕಾಶ. ಇವುಗಳನ್ನೆಲ್ಲ ಪಂಚಭೂತಗಳು ಅಂತ ಕರೆಯಲಾಗುತ್ತೆ. ಹಾಗೆ ಜ್ಯೋತಿಷ್ಯದಲ್ಲೂ ಕೂಡ ಪ್ರತಿಯೊಂದು ರಾಶಿಗೂ ಒಂದೊಂದು ತತ್ವವನ್ನ ನೀಡಲಾಗಿದೆ. ವಿಶೇಷ ಏನಪ್ಪಾ ಅಂದ್ರೆ ಅಗ್ನಿತತ್ವ, ಭೂತತ್ವ, ವಾಯುತತ್ವ, ಜಲತತ್ವ, ಈ 4 ತತ್ವಗಳನ್ನ ಮಾತ್ರ ರಾಶಿಗಳಿಗೆ ನೀಡಲಾಗಿದೆ. ಕೊನೆಯ ಆಕಾಶ ತತ್ವವನ್ನ ಯಾವುದೇ ರಾಶಿಗೂ ವಿಶೇಷವಾಗಿ ನೀಡಿಲ್ಲ. ಯಾಕೆ ಅಂದ್ರೆ ಪ್ರತಿ ರಾಶಿಯಲ್ಲೂ ಕೂಡ ಆಕಾಶ ತತ್ವ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇದಕ್ಕಾಗಿ ಸ್ಪೆಷಲ್ ಏನು ಕೊಡ್ಬೇಕಾಗಿಲ್ಲ ಅನ್ನೋ ಕಾರಣಕ್ಕೆ ಆಕಾಶ ತತ್ವವನ್ನ ಈ ರಾಶಿಗಳಿಗೆ ಕೊಡ್ಲಿಲ್ಲ. ಉಳಿದ ಎಲ್ಲಾ ತತ್ವಗಳು ಕೂಡ ಕೊಡ್ಲಾಗಿದೆ. ಆಕಾಶ ತತ್ವ ಪ್ರತಿ ರಾಶಿಗಳಿಗೂ ಕೂಡ ಇರುತ್ತೆ. ಓಕೆನಾ, ಸೊ ನಾನು ಇದಕ್ಕೆ ಕೋಷ್ಟಕ ತಯಾರಿಸಿಲ್ಲ. ಈ ಕೋಷ್ಟಕವನ್ನ ಅಂದ್ರೆ ಲಗ್ನ ಕುಂಡಲಿಯನ್ನ ತಯಾರಿಸಿ ರಾಶಿಗಳ ಹೆಸರನ್ನ ಬರೆದು ಈ ಅಗ್ನಿ ತತ್ವ ರಾಶಿಗಳು ನಾನು ಏನ್ ಬರೆದಿದ್ದೀನಲ್ವಾ ಅದಷ್ಟನ್ನು ಅಗ್ನಿ ತತ್ವ, ಭೂತತ್ವ ಅಂತ ನನಗೆ ಬರೆದು ನೀವು ಸೆಂಡ್ ಮಾಡ್ಬೇಕಿದೆ ನಿಮಗ್ ಕೆಲಸ. ಓಕೆನಾ, ಇದೇ ನಿಮ್ಗೆ ಆಕ್ಟಿವಿಟೀಸ್ ಕೊಡ್ತಾ ಇರುವಂತದ್ದು ಮೊದಲನೇದು. ಸೊ ಅಗ್ನಿ ತತ್ವ ರಾಶಿಗಳು ಯಾವ್ಯಾವ್ದು ಅಂತ ಅಂದ್ರೆ ಮೇಷ, ಸಿಂಹ, ಧನಸ್ಸು. ಇದಿಷ್ಟು ಅಗ್ನಿ ತತ್ವ ರಾಶಿಗಳು.
ಭೂತತ್ವ ರಾಶಿಗಳು ಅಂದ್ರೆ ವೃಷಭ, ಕನ್ಯಾ, ಮಕರ, ಇದು ಭೂತತ್ವ ರಾಶಿಗಳು. ಹಾಗೆ ವಾಯುತತ್ವ ರಾಶಿಗಳು ಯಾವುದು ಅಂದ್ರೆ ಮಿಥುನ, ತುಲಾ, ಕುಂಭ, ಇದು ವಾಯುತತ್ವ ರಾಶಿ. ಹಾಗೆ ಜಲತತ್ವ ರಾಶಿಗಳು ಅಂದ್ರೆ ಕರ್ಕಾಟಕ, ವೃಶ್ಚಿಕ, ಮೀನ, ಇದಿಷ್ಟು ಜಲತತ್ವ ರಾಶಿಗಳು. ನಾನಿಲ್ಲಿ ನಿಮ್ಗೆ ಹೇಗೆ ಈ ರೀತಿಯಾಗಿ ಕುಂಡ್ಲಿ ತೋರಿಸಿದ್ದೀನಿ ನೋಡಿ, ಇದೇ ರೀತಿ ಒಂದು ಪೇಪರ್ನಲ್ಲಿ ಅಥವಾ ಒಂದು ನೋಟ್ಬುಕ್ ನಲ್ಲಿ ಬರ್ಕೊಂಡು ಮೇಷ, ವೃಷಭ, ಮಿಥುನ, ಕರ್ಕಾಟಕ ಅಂತ ರಾಶಿಗಳ ಹೆಸರನ್ನ ಹಾಕಿ, ಈಗ ನಾನು ಇಲ್ಲಿ ಚರ, ಸ್ಥಿರ, ದ್ವಿಸ್ವಭಾವ ಅಂತ ಬರ್ದಿದ್ದೀನಲ್ವಾ, ಅದೇ ರೀತಿ ಅಗ್ನಿತತ್ವ, ಭೂತತ್ವ, ವಾಯುತತ್ವ, ಜಲತತ್ವ ಅಂತ ಹೇಗೆ ನೀವು ಬರಿತೀರಾ ಅದನ್ನ ಬರೆದು ನನಗೆ ವಾಟ್ಸಪ್ ಮಾಡಿ, ಓಕೆನಾ. ಗ್ರೂಪ್ ನಲ್ಲಿ ಹಾಕ್ಬೇಡಿ, ಎಲ್ರಿಗೂ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಅಥವಾ ನಿಮ್ಮ ಇಷ್ಟ. ಗ್ರೂಪ್ ನಲ್ಲಿ ಎಲ್ಲರೂ ಡಿಸ್ಕಸ್ ಮಾಡಿ ಹಾಕೋತೀರಾ, ನಿಮ್ಗೂ ಈಸಿ ಆಗುತ್ತೆ ಅನ್ನೋದಿದ್ರೆ ಗ್ರೂಪ್ ನಲ್ಲಿ ಕೂಡ ಹಾಕೋಬಹುದು. ಇಲ್ಲಿ ಜ್ಯೋತಿಷ್ಯ ಕಲಿಯುವಂತವ್ರನ್ನ ಬಿಟ್ಟು ಬೇರೆ ಯಾರು ಈ ಗ್ರೂಪ್ ನಲ್ಲಿ ಇಲ್ಲದೆ ಇರೋದ್ರಿಂದ ಇನ್ಯಾರಿಗೂ ಕಿರಿಕಿರಿ ಆಗಲ್ಲ. ಸೊ ನೀವು ಗ್ರೂಪ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಸೊ ಗ್ರೂಪ್ ನಲ್ಲಿ ಆಕ್ಟಿವ್ ಆಗಿರಿ ಅಷ್ಟೇ, ಓಕೆನಾ. ಸೊ ನೀವು ಡಿಸ್ಕಸ್ ಮಾಡಬಹುದು, ಇಲ್ಲಿ ಏನೇ ಡೌಟ್ಗಳಿದ್ರು ನೀವು ಡಿಸ್ಕಸ್ ಮಾಡ್ಕೊಂಡಾಗ ಅದು ಇನ್ನಷ್ಟು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಾನು ನಿಮ್ಗೆ ಮುಂದೆ ಗ್ರೂಪ್ ಆಕ್ಟಿವಿಟೀಸ್ ಕೂಡ ಕೊಡ್ತೀನಿ, ಕೆಲವೊಂದು ಜಾತಕವನ್ನ ಕೊಟ್ಟು ಅದನ್ನ ಗ್ರೂಪ್ ನಲ್ಲೇ ನೀವು ಡಿಸ್ಕಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀನಿ, ನೋಡೋಣ ಅವಾಗ ಏನಾಗುತ್ತೆ ಅಂತ, ಓಕೆನಾ. ಇವಾಗ ಸದ್ಯಕ್ಕೆ ಇದಿಷ್ಟನ್ನ ನೀವು ಬರೆದಿಟ್ಕೋಬೇಕು, ಓಕೆನಾ. ಇದಿಷ್ಟನ್ನು ಕೂಡ ನೀವು ಬರೆದಿಟ್ಕೋಬೇಕು. ಹೀಗೆ ಈ ರಾಶಿ ತತ್ವಗಳಿಗೆ ಏನು ಫಲ ಏನು, ಇದಕ್ಕೆ ಏನು ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀನಿ ನೋಡಿ. ಅಗ್ನಿತತ್ವ ರಾಶಿಯ ಗುಣಗಳು ಯಾವುದು ಅಂತ. ಈಗ ಅಗ್ನಿತತ್ವ ರಾಶಿಗಳು ಯಾವುದು ಅಂದ್ರೆ ಮೇಷ, ಸಿಂಹ, ಧನಸ್ಸು. ಈ ರಾಶಿಯ ಗುಣಗಳೇನು, ಈ ಅಗ್ನಿತತ್ವ ರಾಶಿಗಳ ಗುಣ ಏನು ಅಂತ ನೋಡಿದ್ರೆ ನೋಡಿ, ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ, ಕೋಪ, ಕ್ರೋಧ, ಸಿಟ್ಟು, ಉತ್ಸಾಹ, ಇವೆಲ್ಲ ಅಗ್ನಿತತ್ವ ರಾಶಿಯ ಗುಣಗಳು, ಓಕೆನಾ. ಇದು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಈ ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲ ಕೂಡ ಅಗ್ನಿತತ್ವದ ಗುಣಗಳು ಅಂತ ಅರ್ಥ. ಹಾಗೇನೆ ಭೂತತ್ವ ರಾಶಿಯ ಗುಣಗಳು ಯಾವುದು? ಪ್ರತಿ ವಿಷಯದ ಆಲೋಚನೆಯಲ್ಲಿ ಸ್ಥಿರತೆ, ಅಥವಾ ನಾವು ಏನ್ ಹೇಳ್ತೀವಿ, ಭಾವನಾತ್ಮಕವಾಗಿ ಸ್ಟ್ರಾಂಗ್ ಅಂತ ಕೂಡ ಹೇಳ್ತೀವಿ. ಏನಂದ್ರೆ ಎಲ್ಲ ವಿಷಯಗಳನ್ನು ಕೂಡ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಇರ್ತಾರೆ, ಎಮೋಷನಲಿ ಸ್ಟ್ರಾಂಗ್ ಇರ್ತಾರೆ ಅಂತ. ಪ್ರಾಕ್ಟಿಕಲ್ ಸ್ವಭಾವ ಇರುತ್ತೆ. ನಾವು ಇನ್ನೊಂದ್ಸಲ ಹೇಳ್ತೀವಿ, ಕೆಲವೊಂದು ಹೆಣ್ಮಕ್ಳಿಗೆ ಹೇಳ್ತೀವಿ, ಭೂಮಿ ತಾಯಿ ಎಷ್ಟೇ ಸಹನೆ ಉಳ್ಳವಳು ಅಂತ. ಅಂದ್ರೆ ತಾಳ್ಮೆ ಕೂಡ ಈ ಭೂತತ್ವ ರಾಶಿಯ ಗುಣಗಳಲ್ಲೇ ಬರುತ್ತೆ. ಸೊ ಅದನ್ನೇ ಆಲೋಚನೆಯಲ್ಲಿ ಸ್ಥಿರತೆ ಕೂಡ ಹೌದು, ಹಾಗೆ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಕೂಡ ಹೌದು, ಪ್ರಾಕ್ಟಿಕಲ್ ಸ್ವಭಾವ ಕೂಡ ಹೌದು, ಹಾಗೆ ಹಠ ಸ್ವಭಾವ ಕೂಡ ಇರುತ್ತೆ. ಇದು ಭೂತತ್ವ ರಾಶಿಯ ಗುಣಗಳು. ಹಾಗೇನೆ ವಾಯುತತ್ವ ರಾಶಿಯ ಗುಣಗಳನ್ನ ನೋಡೋದಾದ್ರೆ ಬುದ್ಧಿವಂತಿಕೆ, ಅದ್ಭುತ ಸಂವಹನ ಸಾಮರ್ಥ್ಯ, ಜ್ಞಾನ, ಓಡಾಟ, ಚಂಚಲತೆ, ಇದಿಷ್ಟು ವಾಯುತತ್ವ ರಾಶಿಗಳ ಗುಣಗಳು. ವಾಯುವಿನ ಸ್ವಭಾವವೇ ಸದಾ ಹರಡಿಕೊಂಡು ಓಡಾಡ್ತಾ ಇರುವಂಥದ್ದು, ಚಂಚಲವಾಗಿರುವಂಥದ್ದು, ಒಂದ್ ಕಡೆ ನಿಲ್ದೇ ಇರುವಂಥದ್ದು, ಇದು ವಾಯುತತ್ವ ರಾಶಿಯ ಗುಣ. ಸೊ ಬುದ್ಧಿವಂತಿಕೆ ಕೂಡ ವಾಯುತತ್ವ ರಾಶಿಯಲ್ಲೇ ಬರುತ್ತೆ. ಸೊ ಹಾಗೆ ಅದ್ಭುತ ಸಂವಹನ ಸಾಮರ್ಥ್ಯ, ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಇದು ವಾಯುತತ್ವ ರಾಶಿಯ ಗುಣ. ಹಾಗೆ ಜ್ಞಾನ ಕೂಡ ವಾಯುತತ್ವ ರಾಶಿಯ ಗುಣವೇ ಬರುತ್ತೆ, ಓಕೆನಾ. ಇದಿಷ್ಟು ವಾಯುತತ್ವ ರಾಶಿಗಳ ಗುಣ. ಹಾಗೇನೆ ಜಲತತ್ವ ರಾಶಿಗಳ ಗುಣವನ್ನ ನೋಡೋದಾದ್ರೆ ಅತಿಯಾದ ಸಂವೇದನೆ, ಭಾವನಾತ್ಮಕವಾಗಿ ಬಹಳ ಮೃದು ಅಂತ ಹೇಳ್ಬೋದು, ತುಂಬಾ ಸೆನ್ಸಿಟಿವ್ ವ್ಯಕ್ತಿಗಳು ಅಂತ ಹೇಳ್ಬೋದು, ಅಥವಾ ತುಂಬಾ ಸೆನ್ಸಿಟಿವ್ ಸ್ವಭಾವ ಈ ರಾಶಿಯ ಗುಣ ಅಂತ ಹೇಳ್ಬೋದು. ಹಾಗೆ ರಹಸ್ಯ ಸ್ವಭಾವ ಅಂತ ಕೂಡ ಹೇಳ್ಬೋದು, ಅಷ್ಟೊಂದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ಸ್ವಭಾವ ಅಂತ ಹೇಳ್ಬೋದು. ಇನ್ನು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಹೊಂದಾಣಿಕೆಯ ಸ್ವಭಾವ ತುಂಬಾ ಚೆನ್ನಾಗಿರುವಂಥದ್ದು ಈ ಜಲತತ್ವ ರಾಶಿಗಳ ಗುಣಗಳು. ಹೇಗೆ ನೀರು ಒಂದು ತನ್ನ ಪಾತ್ರೆಗೆ ತಕ್ಕಂತ ಆಕಾರವನ್ನ ಹೊಂದುತ್ತೋ, ಅದೇ ರೀತಿ ವ್ಯಕ್ತಿಗಳು ಯಾವುದೇ ಸಿಚುವೇಶನ್ ಅಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸ್ವಭಾವವನ್ನ ಹೊಂದಿರ್ತಾರೆ. ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ಹೊಂದಾಣಿಕೆ ಮಾಡಿಕೊಳ್ಳುವಂತ ಸ್ವಭಾವ. ಪಾತ್ರೆ ಯಾವುದಾಗಿದ್ರೂ ನೀರು ಹೇಗೆ ಅದರ ಆಕಾರಕ್ಕೆ ತಕ್ಕ ಹಾಗೆ ಹೊಂದ್ಕೊಳ್ಳುತ್ತೋ, ಅದೇ ರೀತಿ ಜಲತತ್ವ ರಾಶಿಯ ಗುಣಗಳು ಹೊಂದಾಣಿಕೆ ಆಗುತ್ತೆ ಅಂತ ಅರ್ಥ, ಓಕೆನಾ. ಸೊ ಹಾಗೆ ಈಗ ಯಾವ ರೀತಿಯಾಗಿ ಇದೆಲ್ಲ ಒಂದು ರಾಶಿಗೆ ತಕ್ಕಂತೆ ಸ್ವಭಾವಗಳನ್ನ ಕೊಡಲಾಗಿದ್ದು, ಈಗ ಗ್ರಹಗಳಿಗೆ ತಕ್ಕಂತೆ ತತ್ವಗಳನ್ನ ಕೊಡಲಾಗಿದೆ. ಸೊ ರಾಶಿಗಳಂತೆ ಗ್ರಹಗಳಿಗೂ ಕೂಡ ತತ್ವವನ್ನ ನೀಡಲಾಗಿದೆ. ವಿಶೇಷ ಏನು ಅಂದ್ರೆ ಇಲ್ಲಿ ಪಂಚಭೂತಗಳಿಗೂ ಕೂಡ ಹಂಚಿಕೆ ಮಾಡಲಾಗಿದೆ. ಅಲ್ಲಿ ಆಕಾಶ ತತ್ವಕ್ಕೆ ಯಾವುದೇ ಮನೆಯನ್ನ ಕೊಟ್ಟಿರ್ಲಿಲ್ಲ, ಯಾವುದೇ ರಾಶಿಯನ್ನ ಕೂಡ ಕೊಟ್ಟಿರ್ಲಿಲ್ಲ. ಆದ್ರೆ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಹಗಳಲ್ಲಿ ಅದನ್ನ ಮಾಡಲಿಲ್ಲ, ಗ್ರಹಗಳಿಗೆ ಕೊಡಲಾಗಿದೆ.
ಸೊ ಮೊದಲನೇದು ಅಗ್ನಿತತ್ವ ಗ್ರಹಗಳು ಯಾವುದು ಅಂತ ನೋಡಿದ್ರೆ ಸೂರ್ಯ, ಕುಜ, ಕೇತು ಈ 3 ಗ್ರಹಗಳು ಕೂಡ ಅಗ್ನಿತತ್ವ ಗ್ರಹಗಳು. ಸೊ ಇದು 3 ಅಗ್ನಿತತ್ವ ಗ್ರಹಗಳು. ಹಾಗೇನೆ ಭೂತತ್ವ ಗ್ರಹ ಯಾವುದು ಅಂದ್ರೆ ಒಂದೇ ಗ್ರಹ ಇರೋದು ಬುಧ. ಬುಧನನ್ನ ಭೂತತ್ವ ಗ್ರಹ ಅಂತ ಮಾಡಲಾಗಿದೆ. ಹಾಗೆ ವಾಯುತತ್ವ ಗ್ರಹಗಳು ಯಾವುದು ಅಂದ್ರೆ ಅದು 2 ಬರುತ್ತೆ, ಒಂದು ಶನಿ, ಇನ್ನೊಂದು ರಾಹು. ಇದು 2 ವಾಯುತತ್ವ ಗ್ರಹಗಳು. ಹಾಗೆ ಜಲತತ್ವ ಗ್ರಹಗಳು ಯಾವುದು ಅಂದ್ರೆ ಚಂದ್ರ ಮತ್ತೆ ಶುಕ್ರ, ಇದು ಜಲತತ್ವ ಗ್ರಹಗಳು. ಸೊ ಹೀಗೆ ಆಕಾಶ ತತ್ವ ಕೊನೆಯದಾಗಿ ಗುರು ಬರ್ತಾನೆ. ಗುರುವನ್ನ ಆಕಾಶ ತತ್ವ ಗ್ರಹ ಅಂತ ಕೊಡಲಾಗಿದೆ. ಇದಿಷ್ಟು ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ತತ್ವಗಳು. ಇನ್ನು ಬೇಕಾದಷ್ಟು ವಿಷಯಗಳು ಕಲಿಯೋದಿದೆ. ಇವೆಲ್ಲವನ್ನ ಕೂಡ ಒಂದು ನೋಟ್ಬುಕ್ಸ್ ನಲ್ಲಿ ನೀಟಾಗಿ ಬರೆದಿಟ್ಕೊಳ್ಳಿ. ಹಾಗೆ ಇವಾಗ ಹೇಳದ್ನಲ್ವಾ, ಈ ಅಗ್ನಿತತ್ವ, ಭೂತತ್ವಗಳನ್ನು, ವಾಯುತತ್ವ ಇವೆಲ್ಲವನ್ನ ಕೂಡ ಈ ರೀತಿಯಾಗಿ ಒಂದು ಕುಂಡ್ಲಿ ರೀತಿ ತಯಾರಿಸಿ ನನಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ಬೇಕು ನೀವು. ಓಕೆನಾ? ಪ್ರತಿಯೊಬ್ಬರು ಕೂಡ ಶೇರ್ ಮಾಡಬೇಕು. ಇದು 3ನೇ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಮೊದಲು ಕೊಡ್ತಾ ಇರುವಂತಹ ಆಕ್ಟಿವಿಟಿ. ಸೊ ಇದನ್ನ ನೀಟಾಗಿ ಕುಂಡ್ಲಿಯನ್ನ ಬರೆಯೋದಕ್ಕೆ ಕಲ್ತ್ಕೋಬೇಕು. ಸೊ ಇದು ಕಂಪ್ಯೂಟರ್ ಆಗಿರೋದ್ರಿಂದ ನಾನಿಲ್ಲಿ ಹ್ಯಾಂಡ್ ರಿಟರ್ನ್ ಆಗಿ ನಿಮ್ಗೆ ಕುಂಡ್ಲಿ ತಯಾರು ಮಾಡೋದನ್ನ ಕಲಿಸೋದಕ್ಕಾಗಲ್ಲ. ಇದನ್ನ ನಾನು ಈ ಗೆರೆ ಎಳೆದು ತೋರಿಸ್ಬೋದು ಅಷ್ಟೇ, ಅದೇನು ಅಷ್ಟು ನೀಟಾಗಿ ಏನು ಬರಲ್ಲ. ಸೊ ನೀವು ಅದನ್ನ ನೀಟಾಗಿ ನೀವೇ ಮಾಡ್ಕೋಬೇಕು. ಓಕೆನಾ? ಸೊ ನೀವು ಎಷ್ಟು ನೀಟಾಗಿ ಮಾಡ್ಕೋತೀರಾ ಅಷ್ಟು ಅನುಕೂಲ. ಸೊ ಜಾತಕ ನೀಟಾಗಿ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಯಾವುದೇ ಸ್ಕೇಲ್ ಸಹಾಯ ಇಲ್ಲದೆ ನೀಟಾಗಿ ಬರ್ಕೊಳ್ಳೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಲ್ಲಿ ಬೇಕಿದ್ರೆ ಸ್ಕೇಲ್ ಅನ್ನ ಬಳಸಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ಇದಕ್ಕೆ ಕುಂಡ್ಲಿ ಅಂತ ಹೇಳಲ್ಲ. ಸೊ ನೀಟಾಗಿದ್ರೆ ಮಾತ್ರ ಕುಂಡ್ಲಿ ಆಗುತ್ತೆ. ಓಕೆನಾ? ಸೊ ಇದನ್ನ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಈ ನೋಟ್ಸ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಈ ನೋಟ್ಸ್ ಅನ್ನ ನೀವು ಆರಾಮಾಗಿ ನೋಡ್ಕೋಬಹುದು, ಯಾವಾಗ ಬೇಕಾದ್ರೂ ನೋಡ್ಕೋಬಹುದು. ಓಕೆನಾ? ಎಷ್ಟು ಸಲ ಬೇಕಾದ್ರೂ ಈ ನೋಟ್ಸ್ ಅನ್ನ ನೀವು ನೋಡ್ಕೋಬಹುದು. ಹಾಗೆ ಈ ಕ್ಲಾಸ್ ಅನ್ನ ಕೂಡ ಎಷ್ಟು ಸಲ ಬೇಕಾದ್ರೂ ನೋಡ್ಕೋಬಹುದು. ಸೊ ಇವತ್ತು ಮಧ್ಯಾಹ್ನದ ಕ್ಲಾಸ್ ಕೂಡ ಅಪ್ಲೋಡ್ ಆಗಿಲ್ಲ. ಈ ಸಂಜೆ ಕ್ಲಾಸು ನಾಳೆ ಅಪ್ಲೋಡ್ ಆಗುತ್ತೆ. ಸೊ ನಾಳೆ ಮಧ್ಯಾಹ್ನದ ನಂತರ ನಿಮ್ಗೆ ಈ ಕ್ಲಾಸು ಸಿಗೋ ಸಾಧ್ಯತೆ ಇದೆ. ಓಕೆನಾ? ಇವಾಗ ಸ್ವಲ್ಪ ನಾನು ಇವತ್ತು ಬ್ಯುಸಿ ಇದ್ದೀನಿ. ಈಗ 9 ಗಂಟೆ ನಂತರ ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡೋದಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಮಾಡ್ತೀನಿ. ಮಧ್ಯಾಹ್ನದಷ್ಟರಲ್ಲಿ ಈ ಕ್ಲಾಸ್ ನಿಮ್ಗೆ ಸಿಗುತ್ತೆ. ಈಗೇನಪ್ಪಾ ಅಂದ್ರೆ, ಈಗ ಯಾರಿಗೆ ಈ ಕ್ಲಾಸ್ ನಲ್ಲಿ ಡೌಟ್ಸ್ ಇದೆ ಅವರು ವಾಟ್ಸಪ್ ಇಲ್ಲಿ ಚಾಟ್ ನಲ್ಲಿ, ಇದೇ ಚಾಟ್ ನಲ್ಲಿ, ಜೂಮ್ ಕಾಲ್ ಚಾಟ್ ನಲ್ಲೇ ಮೆಸೇಜ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಅವರು ಡೌಟ್ಗಳನ್ನ ಕೇಳಬಹುದು. ಡೌಟ್ ಯಾವುದು ಅಂದ್ರೆ ಈ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ, ಹಿಂದಿನ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ, ಮುಂದಿನ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಕೇಳಬೇಡಿ. ಓಕೆನಾ? ಈ ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಹಾಗೆ ಹಿಂದಿನ ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಮಾತ್ರ ಡೌಟ್ ಅನ್ನ ಕೇಳಬಹುದು. ಪ್ರತಿಯೊಬ್ಬರಿಗೂ ಇರೋ ಕುತೂಹಲ ನನಗೆ ಅರ್ಥ ಆಗುತ್ತೆ. ನಿಮ್ಮ ಕುತೂಹಲವನ್ನ ತಣಿಸುವಂತಹ, ನಿಮಗೆ ಅದಕ್ಕೆ ಬೇಕಾಗಿರುವಂತಹ ಮಾಹಿತಿಯನ್ನ ಕೊಡೋ ಕೆಲಸ ನಾನು ಮಾಡ್ತೀನಿ. ಹಾಗಾಗಿ ಉಳಿದವರಿಗೆ ಕನ್ಫ್ಯೂಸ್ ಮಾಡುವಂತ ಕೆಲಸ ಮಾಡಬೇಡಿ. ಸುಲಭವಾಗಿ ಅರ್ಥ ಮಾಡ್ಕೊಂಡು ಆರಾಮಾಗಿ ಕಲ್ತ್ಕೊಂಡು ಹೋಗೋಣ. ಅರ್ಜೆನ್ಸಿ ಮಾಡ್ಕೊಂಡು ಕಲಿಯೋದಕ್ಕಾಗಲ್ಲ. ಓಕೆನಾ? ಸೊ ಯಾರಿಗೆಲ್ಲ ಏನೇ ಡೌಟ್ ಇದ್ರು ಚಾಟ್ ನಲ್ಲಿ ಕೇಳಿ. ಕೆಳಗಡೆ ಚಾಟ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಚಾಟ್ ಕೇಳಿ, ಚಾಟ್ ಮಾಡಿ ಕೇಳಿ. ಖಂಡಿತವಾಗ್ಲೂ ನಾನು ನಿಮ್ಗೆ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ನೀವು ನೇರವಾಗಿ ನನ್ನ ಜೊತೆನೆ ಮಾತಾಡ್ಬೋದು. ಸೊ ಯಾರಿಗೆ ಡೌಟ್ ಇದೆ ಮೆಸೇಜ್ ಮಾಡ್ಬೋದು. ಸರ್ ಪ್ಲೀಸ್ ಒನ್ ಡೌಟ್ 55 ಅಲ್ವಾ? ವೆಂಕಟರಮಣ ಮಾಡ್ತೀನಿ. ಒಂದೇ ನಿಮಿಷ. ಓಕೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಗುರುಗಳೇ ನಮಸ್ಕಾರ. ನಮಸ್ಕಾರ ವೆಂಕಟರಮಣ ಅವರೇ, ಹೇಳಿ. ಗುರುಗಳೇ, ಈಗ ನೀವು ಸೂರ್ಯ, ಚಂದ್ರ, ಗುರು ಮಿತ್ರರು ಅಂತಂದು ಹೇಳಿದ್ರಲ್ಲ, ಅದ್ರಲ್ಲಿ ರಾಹು ಕೇತುಗಳನ್ನ ಇನ್ಕ್ಲೂಡ್ ಮಾಡಿಲ್ಲಲ್ಲ. ಅವರು ಯಾರಿಗೆ ಮಿತ್ರರು, ಯಾರು ಶತ್ರುಗಳು ಅಂತಂದು ತಿಳ್ಕೋಬೋದಾ? ರಾಹುಕೇತುಗಳ ಬಗ್ಗೆ ಸಪರೇಟ್ ಆಗಿ ಹೇಳ್ತೀನಿ. ಓಕೆನಾ? ಈ ಮಿತ್ರತ್ವ ಅನ್ನುವಂಥ ಕಾನ್ಸೆಪ್ಟ್ ನಲ್ಲಿ ರಾಹುಕೇತುಗಳನ್ನ ತಗೊಳ್ಳಲ್ಲ. ಸೊ ರಾಹುಕೇತುಗಳು ಹೇಗೆ ಅನ್ನೋದನ್ನ ನಾನು ಮುಂದೆ ತಿಳಿಸ್ತೀನಿ. ರಾಹುಕೇತುಗಳ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಬೇಕು. ನಾನು ಇವಾಗ ಹೇಳ್ಬಿಟ್ರೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದರಲ್ಲಿ ಆಡ್ ಮಾಡಿಲ್ಲ. ಓಕೆನಾ? ರಾಹುಕೇತುಗಳನ್ನ ಯಾವ ಗ್ರಹಗಳಿಗೆ ಒಳ್ಳೆಪನ ಕೊಡುತ್ತೆ, ಯಾವ ಗ್ರಹಗಳ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳ್ತೀನಿ. ಓಕೆನಾ? ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಿಲ್ಲಲ್ಲ ಗುರುಗಳೇ, ಅದಕ್ಕೆ ಇಲ್ಲ, ರಾಹುಕೇತುಗಳನ್ನ ಇನ್ಕ್ಲೂಡ್ ಮಾಡಿಲ್ಲ. ಅದನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದೀನಿ. ಇದನ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತ ಕೂಡ ಹೇಳಿದೀನಿ ನಾನು ಕ್ಲಾಸ್ ನಲ್ಲಿ ಅಲ್ವಾ? ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ ಅದ್ರ ಬಗ್ಗೆ. ರಾಹುಕೇತುಗಳ ಬಗ್ಗೆ ಮುಂದೆ ಸಪರೇಟ್ ಆಗಿ ಒಂದು ವಿಡಿಯೋ ಬರೋದಿದೆ. ಒಂದ್ ಸ್ವಲ್ಪ ಬೇಸಿಕ್ ಮಾಹಿತಿಗಳು ತಿಳ್ಕೊಂಡ ಮೇಲೆ ಅದ್ರ ಬಗ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇದಿಷ್ಟನ್ನೇ ನಾನು ಹೇಳ್ತಾ ಇರುವಂತದ್ದು.
ಸರಿ ಥ್ಯಾಂಕ್ ಯು. ಓಕೆ ಓಕೆ. ಸೊ ಇನ್ಯಾರಿಗೆ ಡೌಟ್ ಇದ್ರೂ ಕೂಡ ಖಂಡಿತವಾಗ್ಲೂ ಮೆಸೇಜ್ ಚಾಟ್ನಲ್ಲಿ ಕೇಳಿ. ಯಾರಾದರೂ ಇದ್ದೀರಾ? ಯಾರಿಗೂ ಏನೂ ಡೌಟೇ ಇಲ್ವಾ? ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಖಂಡಿತವಾಗ್ಲೂ ಕೇಳ್ಬೋದು. ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡ್ಬೋದು. ಅಥವಾ ನಿಮಗೆ ಮಾತಾಡೋದಕ್ಕೆ ನಾಚಿಕೆ ಅಂತ ಅನ್ಸಿದ್ರೆ ಚಾಟ್ ಮೂಲಕ ಕೂಡ ಕೇಳ್ಬೋದು. ಓಕೆನಾ? ಶೋಭಾ ಸುರೇಂದ್ರ 12 ನಂಬರ್ ಅಲ್ವಾ? ಓಕೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿಮ್ಮ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಗ್ರಹಗಳ ಸ್ವಭಾವ ಹೇಳಿದ್ರಲ್ಲ, ಸೌಮ್ಯ ಗ್ರಹಗಳು, ಕ್ರೂರ ಗ್ರಹಗಳು ಅಂತ. ಅಂದ್ರೆ ಅದ್ರದ್ದು ಏನು, ಅದು ಸೌಮ್ಯ ಅಂದ್ರೆ ಏನು, ಕ್ರೂರ ಅಂದ್ರೆ ಯಾವ ರೀತಿ ಅದು ತಗೋಬೇಕು? ಹಾ, ಒಳ್ಳೆ ಪ್ರಶ್ನೆನೆ. ನೋಡಿ, ಸೌಮ್ಯ ಸ್ವಭಾವ ಅಂತಂದ್ರೆ ಅಥವಾ ಕ್ರೂರ ಸ್ವಭಾವ ಅಂತಂದ್ರೆ ಎಲ್ಲವೂ ಕೆಟ್ಟದ್ದು ಅಂತ ಅಲ್ಲ. ಓಕೆನಾ? ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ, ಸೌಮ್ಯ ಅಂದ್ರೆ ಸ್ವಭಾವ, ಶಾಂತ ಸ್ವಭಾವ ಅಂತ ಹೇಳ್ತೀವಿ. ಅದರಲ್ಲಿ ಈಗ ಚಂದ್ರ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಗ್ರಹಗಳು ಬರುತ್ತೆ. ಇದು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾನು ಇಲ್ಲಿ ಚಾರ್ಟ್ ಓಪನ್ ಮಾಡಿ ನೋಡ್ತೀನಿ. ಒಂದು ನಿಮಿಷ ಚಾರ್ಟ್ ಓಪನ್ ಮಾಡೇ ತೋರಿಸ್ಬಿಡ್ತೀನಿ ನಿಮ್ಗೆ. ಇದೆ ನೋಡಿ. ಇಲ್ಲಿ ಏನು ಅಂತಂದ್ರೆ, ಇದು ಪ್ರತಿಯೊಂದು ಗ್ರಹಗಳಲ್ಲೂ ಕೂಡ ಒಳ್ಳೆ ಅಂಶ, ಕೆಟ್ಟ ಅಂಶ ಇರುತ್ತೆ. ಆದ್ರೆ ಇದು ಸಹಜ ಶುಭ ಗ್ರಹಗಳು ಅಂತ ಹೇಳ್ತೀವಿ. ಈ ಸಹಜ ಶುಭ ಗ್ರಹಗಳ ಕಾನ್ಸೆಪ್ಟ್ ಏನು ಅಂತಂದ್ರೆ, ಹಾರ್ಮ್ಲೆಸ್ ಅಂತ, ಅಷ್ಟೊಂದು ಕೆಟ್ಟ ಪ್ರಭಾವವನ್ನ ಕೊಡದ ಗ್ರಹಗಳು ಅಂತ, ಸಹಜವಾಗಿ ಇರುವಂತಹ, ಸಹಜ ಶುಭವಾಗಿರುವಂತಹ ಗ್ರಹಗಳು ಅಂತ. ಹೆಚ್ಚಿನ ಪ್ರಮಾಣದಲ್ಲಿ ಈ ಗ್ರಹಗಳಿಂದ ತೀರಾ ಕೆಟ್ಟ ಫಲಿತಾಂಶಗಳ ನಿರೀಕ್ಷೆ ಕಡಿಮೆ ಇರುತ್ತೆ ಅಂತ. ಯಾಕೆಂದ್ರೆ ಈ ಗ್ರಹಗಳು ಹೇಗಿರುತ್ತೆ ಅಂದ್ರೆ, ಅವುಗಳ ಫಲ ನೆಗೆಟಿವ್ ಆಗಿದ್ರೂ ಕೂಡ ತೀರಾ ಹಾರ್ಮ್ಲೆಸ್ ಆಗಿರುತ್ತೆ. ಅಂದ್ರೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲದೆ ಇದ್ರೂ ಕೂಡ ತೀರಾ ಏನು ಹಾರ್ಮ್ ಕೊಡುವಂತಹ ಸ್ವಭಾವ ಹೊಂದಿರೋದಿಲ್ಲ ಅಂತ ಹೇಳ್ತೀವಿ. ಅದೇ ಕ್ರೂರ ಸ್ವಭಾವದ ಗ್ರಹಗಳು ಅಂದ್ರೆ ಅವುಗಳ ಪ್ರಭಾವ ತೀಕ್ಷ್ಣವಾಗಿರುತ್ತೆ ಅಂತ ಹೇಳ್ತೀವಿ. ಆ ಗ್ರಹಗಳ ಏನಾದ್ರೂ ಸಮಸ್ಯೆಗಳಿದ್ದಾಗ ನಮ್ಮ ಜಾತಕದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಿಂಸೆಯನ್ನ ಅಥವಾ ಸ್ವಲ್ಪ ತೀಕ್ಷ್ಣ ಪ್ರಭಾವವನ್ನ, ಉಗ್ರ ಸ್ವರೂಪವಾದ ಪ್ರಭಾವಗಳನ್ನ ಎದುರಿಸ್ಬರ್ಬೇಕಾಗಬಹುದು ಅಂತ ಸಹಜವಾಗಿ, ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಈಗ ಅಂದ್ರೆ ಗ್ರಹಗಳು, ಕ್ರೂರ ಗ್ರಹಗಳಲ್ಲಿ ಸೂರ್ಯ, ಕುಜ, ಶನಿ, ರಾಹು, ಕೇತು ಬರುತ್ತೆ. ಅಂದ್ರೆ ಅವುಗಳ ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿ ಇಲ್ಲದೆ ಇದ್ರೆ ಅದ್ರ ಕ್ರೂರತ್ವ ಜಾಸ್ತಿ ತೋರಿಸುತ್ತೆ ಅಂತನಾ? ಅದೊಂದೇ ಅಲ್ಲ, ನಿಮ್ಮ ಜಾತಕದ ಪ್ರಕಾರ ಇದು ಸಹಜವಾಗಿರುವಂಥದ್ದು. ಈಗ ನಿಮ್ಮ ಲಗ್ನದ ಆಧಾರದ ಮೇಲೆ ಈ ಗ್ರಹಗಳು ಮತ್ತೆ ಚೇಂಜ್ ಆಗುತ್ತೆ. ಅಂದ್ರೆ ನಿಮ್ಮ ಲಗ್ನಾಧಿಪತಿಯೇ ಸೂರ್ಯ ಆದ್ರೆ, ಅದನ್ನ ನಾನೀಗ ಹೇಳಿದ್ರೆ ಮುಂದಿನ ಕ್ಲಾಸ್ ಆಗ್ಬಿಡುತ್ತೆ. ಮುಂದಿನ ಕ್ಲಾಸ್ ಟಾಪಿಕ್ ಟಚ್ ಮಾಡಿದಾಗ ಆಗುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ದು ಸೂರ್ಯ ಲಗ್ನ ಅಂದ್ರೆ ಸಿಂಹ ಲಗ್ನ ಆಗಿದ್ರೆ, ನಿಮ್ಗೆ ಸೂರ್ಯ, ಕುಜ ಇವರೆಲ್ಲ ಮಿತ್ರರಾಗ್ತಾರೆ. ಅಂದ್ರೆ ಆ ಲಗ್ನಕ್ಕೆ ಮಿತ್ರರಾಗ್ತಾರೆ. ಆಗ ಆ ಫಲಗಳು ಶುಭವಾಗಿರುತ್ತೆ. ಆ ಪಾಪಗ್ರಹಗಳು ಅಂದ್ರೆ ಆ ಗ್ರಹಗಳು ಕೆಟ್ಟಿದ್ದಾಗ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂತ ಅರ್ಥ. ಇದು ಸಹಜವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳಿರುವಂತದ್ದೇನು ಅಂದ್ರೆ, ಅವುಗಳ ಸ್ವಭಾವ, ತೀವ್ರ ಸ್ವಭಾವದ ಗ್ರಹ ಹಾಗೆ ಸೌಮ್ಯ ಸ್ವಭಾವದ ಗ್ರಹಗಳು ಅಂತ ಆ ಫಲಗಳಲ್ಲಿ ಇರುವಂತಹ ಪ್ರಭಾವವನ್ನ ತಿಳಿಸೋದಕ್ಕೆ ಉಪಯೋಗಿಸುವಂತಹ ಪದ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನು ಕ್ವಶನ್ ಇದೆಯಾ? ಹ್ಯಾವ್ ಡೌಟ್? ಪ್ರವೀಣ್ ಅಲ್ವಾ? ಪ್ರವೀಣ 8. ಓಕೆ ಪ್ರವೀಣ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ. ನಮಸ್ತೆ ಪ್ರವೀಣ್, ಹೇಳಿ. ಅಲ್ಲ, ಅದು ತತ್ವಗಳು, ರಾಶಿ ತತ್ವ ಹೇಳಿದ್ರಲ್ಲ, ಜಸ್ಟ್ ಈಸಿಯಾಗಿ ಅಂದ್ರೆ ಮೆಮರೈಸ್ ಮಾಡಕ್ಕೆ, ಸೊ ಈ ತರನು ಮಾಡ್ಕೋಬಹುದಾ? ಅಗ್ನಿ ತತ್ವದಿಂದ 5ನೇ ಮನೆ 10ನೇ ಮನೆ, ಜಲತತ್ವದಿಂದ, ಭೂತತ್ವದಿಂದ 5ನೇ ಮನೆ 10ನೇ ಮನೆ, ಅಂದ್ರೆ ನೆಕ್ಸ್ಟ್ ಜಲತತ್ವದಿಂದ 5ನೇ ಮನೆ 10ನೇ ಮನೆ, ಅದೆಲ್ಲ ಕೂಡ ಅಗ್ನಿ ತತ್ವ. 5ನೇ ಅಂದ್ರೆ ಮೇಷದಿಂದ ಸಿಂಹ, ಮೇಷ, ಸಿಂಹ ಮತ್ತೆ ಧನುಸ್ಸು. ಸೊ ಮೇಷದಿಂದ ಸಿಂಹ 5ನೇ ಮನೆ, ಸಿಂಹದಿಂದ ಧನುಸ್ಸು 5ನೇ ಮನೆ. ಸೊ
ಈ ತರ 10ನೇ ಮನೆ ಆಗಲ್ಲ, ಅದು 10ನೇ ಮನೆ ಆಗಲ್ಲ, 9ನೇ ಮನೆ ಆಗುತ್ತೆ ನೋಡಿ. ಮೇಷದಿಂದ ಸಿಂಹ ತ್ರಿಕೋನ ಸ್ಥಾನ ಅಂದ್ರೆ ನಾನು ಅದನ್ನ ಕನ್ಫ್ಯೂಸ್ ಆಗುತ್ತೆ. ಮೇಷದಿಂದ ಸಿಂಹ ಲೆಕ್ಕ ಹಾಕಿ 5 ಬರುತ್ತೆ, ಸಿಂಹದಿಂದ ಧನಸ್ಸು 5 ಬರುತ್ತೆ, ಧನಸ್ಸು ಇಂದ 5 ಮೇಷ ಬರುತ್ತೆ. ಹೀಗೆ ಲೆಕ್ಕ ಹಾಕೋಬಹುದು. ಓಕೆನಾ? ಸೊ 5-9 ಅಂತ ಹೇಳ್ಬೋದು. 5ನೇ ಮನೆ 9ನೇ ಮನೆ ಒಂದೇ ಆಗುತ್ತೆ. ಈಗ ಅಗ್ನಿ ತತ್ವ ಅಂದ್ರೆ ಮೇಷ ರಾಶಿ ಅಗ್ನಿ ತತ್ವ, ಸಿಂಹ ರಾಶಿ ಅಗ್ನಿ ತತ್ವ, ಧನಸ್ಸು ರಾಶಿ ಅಗ್ನಿ ತತ್ವ. ಮೇಷದಿಂದ ಧನಸ್ಸು 9ನೇ ಮನೆ ಆಗುತ್ತೆ, ಹಾಗೆ ಸಿಂಹ 5ನೇ ಮನೆ ಆಗುತ್ತೆ. ಈ ತರ ಲೆಕ್ಕ ಹಾಕೋಬಹುದು. ಹೌದು. ಸೊ 1, 5, 9. 1, 5, 9. ಸೊ ಅದೇ ತರ ವೃಷಭ ಅನ್ನೋದು ಹೌದು, ವೃಷಭದಿಂದನೂ ಕೂಡ ಸೇಮ್ ಇರುತ್ತೆ. ವೃಷಭ ಅಲ್ಲ, ತತ್ವ ಇದಲ್ವಾ? ಏನ್ ಹೇಳಿ? ಜಲತತ್ವ. ಜಲತತ್ವ ಕರ್ಕಾಟಕ, ವೃಶ್ಚಿಕ, ಮೀನ. ವೃಶ್ಚಿಕ ಮತ್ತೆ ಮೀನ. ಹೌದು. ವೃಷಭ ಅಂದ್ರೆ ಭೂತತ್ವ. ಹೌದು, ವೃಷಭ ಭೂತತ್ವ, ಮಿಥುನ ವಾಯು ತತ್ವ. ಓಕೆನಾ? ಓಕೆ, ಸರಿ. ಇನ್ಯಾರಿಗೆ ಡೌಟ್ ಇದೆಯಾ? ನಮಸ್ಕಾರ ಗುರುಜಿ, ನಿಮ್ಮ ಪರಿಚಯ ಹಾಗೂ ಸ್ವಲ್ಪ ನಿಧಾನವಾಗಿ ಹೇಳಿ ಗುರುಜಿ. ಏನು ನಾನು ಮಾತಾಡೋದು ಫಾಸ್ಟ್ ಆಗ್ತಾ ಇದೆಯಾ? ನನ್ನ ಪರಿಚಯ ಅಂದ್ರೆ, ನನ್ನ ಹೆಸರು ಗಣೇಶ್ ಮಂಜುನಾಥ್ ಅಂತ. ನಾನು ಕಳೆದ 10 ವರ್ಷದಿಂದ ಜ್ಯೋತಿಷ್ಯ ಒಂದು ಶಾಸ್ತ್ರದಲ್ಲಿ ಕಲ್ತ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ನನ್ನ ಗುರುಗಳು ಪಾರ್ಶ್ವನಾಥ್ ಅಂತ, ಅವರು ಜೈನರಾಗಿದ್ರು. ಅವರು ಹೈದರಾಬಾದ್ನಲ್ಲಿದ್ದಾರೆ. ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಹೀಗಾಗಿ ನನಗೂ ಕೂಡ ಆಗಾಗ ಹೈದರಾಬಾದಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿಗಳು ಬರ್ತಾ ಇದೆ. ಹಾಗೇನೆ ಅವರೊಬ್ಬರೇ ಅಲ್ಲ, ಇನ್ನು ಕೆಲವರು ಸೂರಾಲು ಚಂದ್ರಶೇಖರ ಅಂತ ಶಾಸ್ತ್ರಿಗಳು ಅಂತ ಪರಿಚಯ, ನನಗೆ ಅವರು ಗುರುಗಳಿದ್ದಾರೆ. ಹಾಗೇನೆ ಇನ್ನೊಬ್ರು ಇದ್ದಾರೆ ವಿನಾಯಕ ಶಾಸ್ತ್ರಿ ಅಂತ, ಅವರು ಕೂಡ ಗುರುಗಳಿದ್ದಾರೆ. ಸೊ ಇದು ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಒಂದು ಗುರುಗಳಿಂದ ಪೂರ್ತಿಯಾಗಿ ಕಲಿತೀವಿ ಅಂತ ಕೂಡ ಹೇಳ್ಕೋಬಹುದು ಸಾಧ್ಯ ಇಲ್ಲ. ಎಲ್ಲರಿಂದ ಕಲಿತಾ ಹೋಗ್ಬೇಕಾಗತ್ತೆ. ಪುಸ್ತಕಗಳನ್ನ ಓದುವಂಥದ್ದು, ಅಧ್ಯಯನ ಮಾಡುವಂಥದ್ದನ್ನ ಮಾಡ್ಕೋಬೇಕು. ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಈಗ ದಿನನಿತ್ಯದ ಕಾಯಕ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರವೇ ಆಗಿದೆ. ಸೊ ನಾನು ಇದರಲ್ಲೇ ಪೂರ್ತಿಯಾಗಿ ತೊಡಗಿಸ್ಕೊಂಡಿದ್ದೀನಿ. ನಮ್ಮ ಊರು ಕಾರವಾರ, ಹುಟ್ಟೂರು. ನಾನು ಇರೋವಂಥದ್ದು ಕೂಡ ಕಾರವಾರದಲ್ಲೇ. ಆದರೆ ಗುರುಗಳ ಒಂದು ಸನ್ನಿಧಾನಕ್ಕೆ ನಾನು ಹೋಗ್ತಾ ಇರೋದ್ರಿಂದ, ಗುರುಗಳ ಜೊತೆ ಕೂಡ ಇರ್ತಾ ಇರೋದ್ರಿಂದ, ಆಗಾಗ ಕೆಲವೊಮ್ಮೆ ನನ್ನ ಗುರುಗಳ ಕುಟುಂಬಸ್ಥರ ಜೊತೆಗೆ ನಾನು ಕೂಡ ಅವರ ಕುಟುಂಬದವನಾಗೇ ಇದ್ದೀನಿ. ಸೊ ಹೀಗಾಗಿ ನನಗೆ ಜೈನರೊಟ್ಟಿಗೂ ಕೂಡ ಒಡನಾಟ ಇದೆ. ಹಾಗೆ ಶಾಸ್ತ್ರಿಗಳ ಪರಿಚಯ ಕೂಡ ಇರೋದ್ರಿಂದ, ಇಬ್ಬರ ಒಂದು ವಿಭಿನ್ನವಾಗಿರುವಂತಹ ವ್ಯಕ್ತಿತ್ವದ ಪರಿಚಯ ಕೂಡ ಇರೋದ್ರಿಂದ ಸ್ವಲ್ಪ ಇದು ನನಗೆ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಯ್ತು. ಹಾಗೆ ನಾನು ಇವಾಗ ಹೇಳಿದಾಗೆ ವಿನಾಯಕ್ ಶಾಸ್ತ್ರಿ ಅಂತ, ಅವರು ತೆಲುಗು ಮಾತಾಡುವಂಥವ್ರು. ಸೊ ನನಗೂ ಕೂಡ ಸ್ವಲ್ಪ ತೆಲುಗು ಕಲಿಯೋದಕ್ಕೂ ಈಸಿ ಆಯ್ತು. ಸೊ ಒಂದು ತಕ್ಕ ಮಟ್ಟಿಗೆ ತೆಲುಗು ಕೂಡ ಚೆನ್ನಾಗಿ ಮಾತಾಡುವಂಥ ಅವಕಾಶ ಸಿಕ್ಕಿದೆ. ಸೊ ಹಾಗೆ ಹೀಗೆ ಜೀವನ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಜ್ಯೋತಿಷ್ಯ ಕಲಿತ ಮೇಲೆ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ಆ ಬದಲಾವಣೆಗಳು ನಿಮ್ಮ ಜೀವನದಲ್ಲೂ ಕೂಡ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಯಾವುದ್ರಲ್ಲೂ ಗೊಂದಲ ಇಲ್ಲದೆ ಇರುವಂತಹ ಒಂದು ಪ್ರಶಾಂತವಾದ ಮನಸ್ಥಿತಿ ನನಗೆ ಇದರಲ್ಲಿ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಓಕೆನಾ? ಸೊ ಇದು ನನ್ನ ಪರಿಚಯ. ಇನ್ನು ಜಾಸ್ತಿ ವೈಯಕ್ತಿಕವಾಗಿ ನನಗೆ ಸ್ವಲ್ಪ ಏನಂತಂದ್ರೆ ಫೇಮಸ್ ಅನ್ನುವಂಥದ್ದು ಸ್ವಲ್ಪ ನನಗೆ ಅಷ್ಟು ಆಗಲ್ಲ. ನನಗೆ ಸ್ವಲ್ಪ, ನಾನು ಇಂಟ್ರೋವರ್ಟ್ ಅಂತ ಹೇಳ್ಬೋದು. ಸ್ವಲ್ಪ 4 ಜನರ ಎದುರುಗಡೆ ಮಾತಾಡೋದಕ್ಕೆ ನನಗೆ ಸ್ವಲ್ಪ ಶೈನೆಸ್ ಇರುತ್ತೆ. ಅದು ನನ್ನ ಜಾತಕದಲ್ಲೂ ಕೂಡ ಹಾಗೇನೆ, ಸ್ವಲ್ಪ ಇಂಟ್ರೋವರ್ಟ್ ನಾನು. ಹಾಗಂತ ಮಾತಾಡೋದಿಲ್ಲ ಅಂತಲ್ಲ, ಮಾತಾಡ್ತೀನಿ. ಸೊ ಆದರೂ ಕೂಡ ಸ್ವಲ್ಪ ಫೇಸ್ ಕಾಣಿಸುವಂಥದ್ದು ಅದು ನನಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸೊ ಅದನ್ನು ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಹಾಗಾಗೇನೆ ನನಗೆ ಅದಷ್ಟು ಕಂಫರ್ಟ್ ಆಗಿ ಅನ್ಸಲ್ಲ. ನಾನು ಇವಾಗ ಇಷ್ಟು ನೀಟಾಗಿ, ಇಷ್ಟು ಡೀಟೇಲ್ ಆಗಿ, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಅದೇ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂದರೆ ನನ್ನ ಹತ್ರ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯಾಗಿ ನಿಮಗೂ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಮುಖ್ಯ ಹೊರತು ನನ್ನ ಫೇಸ್ ಅಲ್ಲ, ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅಲ್ಲ. ನನಗೆ ಯಾವುದೇ ಬ್ರ್ಯಾಂಡ್ ವ್ಯಾಲ್ಯೂ ಬೇಕಾಗಿಲ್ಲ. ನನಗೆ ಬೇಕಾಗಿರುವಂಥದ್ದು ಜ್ಯೋತಿಷ್ಯವನ್ನ ಕಲಿಯಬಹುದಾದಂತಹ, ಕಲಿಯುವ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು. ಅವರಿಗೆ ನನ್ನಿಂದ ಏನು ಸಾಧ್ಯ ಅಷ್ಟನ್ನ ತೃಪ್ತಿಕರವಾಗಿ ನಾನು ಹೇಳಿಕೊಟ್ರೆ ನನಗದು ಖುಷಿ ಕೊಡುತ್ತೆ. ಹಾಗೆ ಇದು ನನ್ನ ವೃತ್ತಿ ಕೂಡ ಆಗಿರೋದ್ರಿಂದ, ಇದರಿಂದಾನೇ ನಾನು ಊಟ ಮಾಡ್ತಾ ಇರುವಂಥದ್ದು, ಇದರಿಂದಾನೇ ನಾನು ಕುಟುಂಬ ಪೋಷಣೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ನಾನೇನು ಸನ್ಯಾಸಿ ಅಲ್ಲ. ಓಕೆನಾ? ಜ್ಯೋತಿಷ್ಯ ಕಲಿಯೋರು ಯಾರು ಸನ್ಯಾಸಿ ಆಗಬೇಕು ಅಂತೇನೂ ಇಲ್ಲ. ಹಾಗಾಗಿ ನನಗೂ ಕೂಡ ಒಂದು ಕುಟುಂಬ ಇದೆ. ಸೊ ನನ್ನನ್ನು ಕೂಡ ನಂಬ್ಕೊಂಡಿದ್ದವರಿದ್ದಾರೆ.
ನಿಮಗೂ ಕೂಡ ಆ ರೀತಿಯಾಗಿ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ. ಒಂದು ವ್ಯತ್ಯಾಸ ಏನಪ್ಪಾ ಅಂದರೆ, ನಾನು ಇದನ್ನು ವೃತ್ತಿಯಾಗಿ ತಗೊಂಡಿದ್ದೀನಿ, ನೀವಿನ್ನೂ ಕಲಿಕೆಯ ಹಂತದಲ್ಲಿದ್ದೀರಾ. ನಿಮ್ಮಲ್ಲೂ ಕೂಡ ತುಂಬ ಜನ ಇದನ್ನು ವೃತ್ತಿಯಾಗಿ ತಗೋಬಹುದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಸೊ ಇದನ್ನು ನಾವು ಎಷ್ಟು ಪ್ರಾಮಾಣಿಕವಾಗಿ ಇಟ್ಕೊಳ್ತೀವಿ, ಇದನ್ನು ಒಂದು ಬೌಂಡ್ರಿ ಲೈನನ್ನು ನಮಗೆ ನಾವು ಹಾಕ್ಕೊಂಡಿದ್ದಾಗ ಇದರಿಂದ ಯಾವುದೇ ಸಮಸ್ಯೆ ಇಲ್ಲ. ಓಕೆನಾ? ನೀವು ಯಾರು ಬೇಕಾದರೂ ಇದನ್ನು ಕಲಿಬೋದು. ಥ್ಯಾಂಕ್ ಯು. ಹಾಗೆ ಮತ್ತೆ ಯಾರಿಗಾದ್ರೂ ಇದೆಯಾ? ಇನ್ಯಾರಿಗಾದ್ರೂ ಏನಾದರೂ ಕೇಳೋದಿದೆಯಾ? ಸಿಂಹ ಧ್ವಜ ಅಂತ ಯಾಕೆ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್? ನೋಡಿ, ಸಿಂಹ ಧ್ವಜ ಅಂತಂದ್ರೆ ಸಿಂಹವನ್ನ ಧ್ವಜದಲ್ಲಿ ಹೊಳ್ಳವಳು ತಾಯಿ ಮಹಾಮಾತೆ. ಆಕೆ ಚಾಮುಂಡೇಶ್ವರಿಯನ್ನ ಆರಾಧ್ಯ ದೈವ ಅಂತ ನಂಬುವಂಥವನು. ಸೊ ಆರಾಧ್ಯ ದೈವ ಅಂತಂದ್ರೆ ಒಂದೇ ಇರಬೇಕು ಅಂತೇನಿಲ್ಲ, ನನಗೆ ಹಲವಾರು ದೇವರುಗಳ ಇಷ್ಟ. ಒಂದು ನಾನು ಪ್ರತಿನಿತ್ಯ ಆರಾಧನೆ ಮಾಡುವಂಥದ್ದು ಚಾಮುಂಡೇಶ್ವರಿಯನ್ನ, ಹಾಗೇನೆ ಪರಮೇಶ್ವರನಾದಂತಹ ಶಿವನನ್ನ ಆರಾಧನೆ ಮಾಡ್ತೀನಿ. ಇಲ್ಲಿ ಸಿಂಹಧ್ವಜೆ ಅನ್ನುವಂಥದ್ದು ಅಮ್ಮನವರ ಹೆಸರು. ಆ ಅಮ್ಮನವರ ಒಂದು ಹೆಸರನ್ನ ಸ್ವಲ್ಪ ಚೇಂಜ್ ಮಾಡಿ ಸಿಂಹಧ್ವಜ ಅಂತ ಇಟ್ಕೊಂಡಿದ್ದೀನಿ. ಕೇಳೋದಕ್ಕೂ ಚೆನ್ನಾಗಿರುತ್ತೆ, ಸ್ವಲ್ಪ ಹಾಗೆ ಇಂಟ್ರೆಸ್ಟಿಂಗ್ ಆಗು ಕೂಡ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಾಗೇನೆ ಕದಂಬರ ಲಾಂಛನ, ನಮ್ಮ ಕರ್ನಾಟಕದ ಒಂದು ರಾಜಮನೆತನ, ಕದಂಬ ಲಾಂಛನ ಕೂಡ ಸಿಂಹ ಲಾಂಛನವೇ ಆಗಿತ್ತು ಅಂತ ಕೇಳಿದ್ದೀನಿ. ಸೊ ಅದು ಕೂಡ ಒಂದು ಕಾರಣ ಆಗಿರಬಹುದು. ಧನ್ಯವಾದಗಳು. ಥ್ಯಾಂಕ್ ಯು. ಯುನಿಕ್ ಇದೆ ಸರ್, ನಮಸ್ಕಾರ, ಧನ್ಯವಾದಗಳು ಸರ್. ರಾಶಿ ಗುಣಗಳು ವಿಲ್ ಆಲ್ಸೋ ಅಪ್ಲೈ ಫಾರ್ ಲಗ್ನ. ಸೊ ಲಗ್ನದ ಬಗ್ಗೆ ನಾನು ಮುಂದೆ ಹೇಳ್ತೀನಿ, ಓಕೆನಾ? ಲಗ್ನ, ರಾಶಿ ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಲಗ್ನದ ಬಗ್ಗೆ ಹೇಳ್ತೀನಿ. ಪವರ್ ಇದೆ ಆ ನೇಮ್ಲೆಸ್. ಹೌದು, ಪವರ್, ಖಂಡಿತವಾಗ್ಲೂ ಪವರ್ ಇದೆ. ಅದು ನನ್ನ ಹೆಸರಲ್ಲ ಅಲ್ವಾ, ಆಬ್ವಿಯಸ್ಲಿ ಪವರ್ ಇದ್ದೇ ಇರುತ್ತೆ. ಸೊ ಜ್ಯೋತಿಷ್ಯವನ್ನು ಕಲಿಯಲು ಗ್ರಹಗಳ ಕಂಪ್ಯಾರಬಿಲಿಟಿ ಜ್ಯೋತಿಷ್ಯ ಕಲಿಯೋದಕ್ಕೆ ನಿಮ್ಮ ಜಾತಕದಲ್ಲೇ ಇರಬೇಕು ಅಂತೇನಿಲ್ಲ, ಜ್ಯೋತಿಷ್ಯವನ್ನ ವೃತ್ತಿಯಾಗಿ ತಗೊಳ್ಳೋದಕ್ಕೆ ಇರಬೇಕು. ಆದರೆ ಅದು ಕೂಡ ಇರಲೇಬೇಕು ಅಂತೇನಿಲ್ಲ. ನೀವು ನಮ್ಮ ಸ್ವಪ್ರಯತ್ನದ ಮೂಲಕ ನಾವು ಕಲಿಯುವಂಥದ್ದು ಜ್ಯೋತಿಷ್ಯ. ನೋಡಿ, ಒಂದು ಮಾತು ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಜ್ಯೋತಿಷ್ಯವನ್ನ 100% ಆಗಿ ನಮ್ಮ ಲೈಫಿಗೆ ಅಳವಡಿಸ್ಕೋತೀವಿ ಅನ್ನೋದು ಸರಿಯಲ್ಲ. ಜ್ಯೋತಿಷ್ಯವನ್ನ 60 to 70% ತಗೋಬೇಕು, ಉಳಿದದ್ದು ಮಾನವ ಪ್ರಯತ್ನ. ಸೊ ಎಲ್ಲವನ್ನ ದೇವರೇ ಮಾಡ್ತಾನೆ, ಎಲ್ಲವನ್ನ ಜ್ಯೋತಿಷ್ಯವೇ ಮಾಡುತ್ತೆ ಅಂತ ನಾನು ಪ್ರಯತ್ನ ಹಾಕದೇ ಇದ್ರೆ ನನಗೆ ಜ್ಯೋತಿಷ್ಯ ಸಿದ್ಧಿ ಆಗ್ತಾ ಇರಲಿಲ್ಲ. ನಾನು 10 ವರ್ಷದಿಂದ ಕಲಿತಾನೇ ಇದ್ದೀನಿ, ಇನ್ನೂ 10 ವರ್ಷ ಅಲ್ಲ, ಇನ್ನೂ 50 ವರ್ಷ ಆದರೂ ಕಲಿತಾನೇ ಇರ್ತೀನಿ. ನಿರಂತರ ಅಧ್ಯಯನ ನನಗೆ ಬೇಕು. ನಾನಿವಾಗ ನಿಮಗೆ ಒಂದು ಇದನ್ನ ತಯಾರು ಮಾಡಬೇಕು, ಒಂದು ಈ PDF ತಯಾರು ಮಾಡಬೇಕು ಅಂದರೆ ನನಗೆ ಕನಿಷ್ಠ 5 ತಾಸು 6 ತಾಸು ಬೇಕು. ಯಾಕೆ ಬೇಕು ಅಂದರೆ, ನಾನು ನಿಮಗೆ ನನಗೆ ಗೊತ್ತಿರುವಂತಹ ಮಾಹಿತಿಗಳಲ್ಲೂ ಕೂಡ ಕೆಲವೊಮ್ಮೆ ಡಿಫ್ರೆನ್ಸಸ್ ಇರ್ಬೋದು, ಅದನ್ನ ನಾನು ಚೆಕ್ ಮಾಡಬೇಕು ಅಲ್ವಾ? ನಾನು ನಿಮ್ಗೆ ಕೊಡ್ತಾ ಇರುವಂತಹ ಮಾಹಿತಿ ಅಕಸ್ಮಾತ್ ತಪ್ಪಾಗಿರ್ಬೋದು, ಅದು ಆ ರೀತಿ ತಪ್ಪು ಆಗದೆ ಇರೋ ರೀತಿ. ಯಾಕಂದ್ರೆ ನನಗೆ ನನ್ನ ಗುರುಗಳು ಕೊಟ್ಟಂತಹ ಮಾಹಿತಿ ಯಾವ ಕಾರಣಕ್ಕೂ ತಪ್ಪಾಗಿಲ್ಲ ಅನ್ನುವಂತಹ ಭರವಸೆ ನನಗಿರೋ ಕಾರಣಕ್ಕೆ ನಾನು ಕಲಿತೆ. ಹಾಗೇನೆ ನಾನು ನಿಮ್ಗೆ ಹೇಳ್ತಾ ಇರುವಂತಹ ಮಾಹಿತಿ ಯಾವ ಕಾರಣಕ್ಕೂ ತಪ್ಪಾಗಿರಬಾರ್ದು ಅಂತ ನಾನು ಅದನ್ನ ಒಂದು ಸ್ವಲ್ಪ ಅನಲೈಸ್ ಮಾಡಿ, ಸ್ವಲ್ಪ ತಿಳ್ಕೊಂಡು, ಪುಸ್ತಕಗಳನ್ನ ನೋಡ್ಕೊಂಡು, ಅಥವಾ ನನ್ನ ಗುರುಗಳು ಕೊಟ್ಟಂತಹ ನಾನು ಬರ್ಕೊಂಡಿರೋ ನೋಟ್ಸ್ ಅನ್ನ ನೋಡ್ಕೊಂಡು ಸ್ವಲ್ಪ ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಗೆ ಬರೆದು ಕೊಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಫರ್ಟ್ ಅನ್ನ ಹಾಕಿ ಎಡಿಟ್ ಅನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಎಡಿಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಜಸ್ಟ್ ನಾನು ಏನು ಟೆಕ್ಸ್ಟ್ ಮಾಡ್ಕೊಳ್ತೀನಿ, ಅದೇ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಅದನ್ನೇ ಅಲ್ಲಿ ಕೊಡ್ತಾ ಇದ್ದೀನಿ. ಸ್ಪೂನ್ ಫೀಡಿಂಗ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಪ್ರತಿಯೊಂದು ಸ್ಪೂನ್ ಫೀಡಿಂಗ್ ಮಾಡಿದ್ರೆ ನಿಮ್ಗೆ ಅಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬೇಗ ಹೋಗಬೇಕಾಗಿದೆ, 50ನೇ ಕ್ಲಾಸ್ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗ ಹೇಳ್ತಾ ಇದ್ದೀನಿ, ಓಕೆನಾ? ಸೊ ಹಾಗೆ ನೈಸ್ ಇಂಟ್ರೊಡಕ್ಷನ್. ಐ ಥಾಟ್ ಯುವರ್ ನೇಮ್ ಇಸ್ ಸಿಂಹಧ್ವಜ. ಇಲ್ಲ, ನನ್ನ ಹೆಸರು ಗಣೇಶ್ ಮಂಜುನಾಥ ಅಂತ, ಗಣೇಶ್ ಎಂ ಅಂತ ಕೂಡ ಕರಿಬಹುದು. ಸೊ ನನ್ನ ಹೆಸರು ಸಿಂಹಧ್ವಜ ಅಲ್ಲ, ಓಕೆನಾ? ಸಿಂಹಧ್ವಜ ಅನ್ನುವಂಥದ್ದು ನನ್ನ ಯೂಟ್ಯೂಬ್ ಚಾನೆಲ್ನ ಹೆಸರು. ಸೊ ನನ್ನ ಹೆಸರು ಗಣೇಶ್ ಮಂಜುನಾಥ. ಸೊ ನಾನು ನನ್ನ ಹೆಸರನ್ನ ಹೇಳ್ತೀನಿ, ಪರವಾಗಿಲ್ಲ, ಹೆಸರನ್ನ ಹೇಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಸೊ ಆದರೂ ಕೂಡ ಸ್ವಲ್ಪ ನಾನು ಹೇಳಿದ್ನಲ್ವ, ಸ್ವಲ್ಪ ನಾನು ಇಂಟ್ರೋವರ್ಟ್ ಅಂತ ಹೇಳ್ಬೋದು. ನನಗಷ್ಟು ಕ್ಯಾಮ್ರಾ ಮುಂದೆ ಅಷ್ಟು ಕಂಫರ್ಟೇಬಲ್ ಆಗಿ ನಾನು ಇರಲ್ಲ, ಓಕೆನಾ? ಸೊ ನನ್ನ ಬಗ್ಗೆ ವೈಯಕ್ತಿಕವಾಗಿ ನಾನು ಏನೋ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಕೆಲವೊಮ್ಮೆ ಅನಿವಾರ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ನಾನು ಇಂಟ್ರೋವರ್ಟ್ ಅನ್ನ ಮೀರಿ ಹೋಗಿದ್ದೀನಿ. ಆದರೂ ಕೂಡ ನನ್ಗೆ ಅದನ್ನ ಪಬ್ಲಿಕ್ ಆಗಿ ಹಂಚ್ಕೊಳ್ಳೋದಕ್ಕೆ ಅಷ್ಟು ಇಷ್ಟ ಇಲ್ಲ, ಅಷ್ಟೇ, ಇನ್ನೇನಿಲ್ಲ. ಎನಿ ಸಾಫ್ಟ್ವೇರ್ ವಿ ಶುಡ್ ಯೂಸ್ ಫಾರ್ ಪ್ರಾಕ್ಟೀಸಿಂಗ್ ಇನ್ ಫ್ಯೂಚರ್. ನಿಮಗೆ ಮುಂದಿನ ವಿಡಿಯೋ ಅದೇ ಆಗಿರುತ್ತೆ, ಓಕೆನಾ? ಸೊ ಏನು ನಿಮಗೆ ಪರ್ಚೇಸ್ ಜಾಸ್ತಿ ಖರ್ಚಾಗುವಂಥ ಸಾಫ್ಟ್ವೇರ್ ನಾನು ಹೇಳಲ್ಲ. ಇದ್ರ ಉದ್ದೇಶವೇ ಕಡಿಮೆ ಖರ್ಚಿನಲ್ಲಿ ಜ್ಯೋತಿಷ್ಯ ಕಲಿಸಬೇಕು ಅಂತ. ಸೊ ಕಡಿಮೆ ಖರ್ಚಿನಲ್ಲಿ ಅಕ್ಯುರೇಟ್ ಆಗಿರುವಂತಹ ಒಂದು ನಾನು ಇದನ್ನ
ನಾನು ಯೂಸ್ ಮಾಡೋದು ಕೂಡ ಅದನ್ನೇ, ಹೆಚ್ಚಿನ ಪಕ್ಷ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಅದನ್ನೇ ನಾನು ನಿಮ್ಗೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಅದರ ಸಂಪೂರ್ಣ ಪರಿಚಯ ಇರುತ್ತೆ. ಮುಂದಿನ ವಿಡಿಯೋ ರವಿವಾರ ಇರುತ್ತೆ. ಮುಂದಿನ ಕ್ಲಾಸ್ ರವಿವಾರದವರೆಗೂ ಆರಾಮಾಗಿ 3 ಕ್ಲಾಸ್ಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಹಾಗೆ ನೆಕ್ಸ್ಟ್ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಓಕೆ, ಇನ್ಯಾರಿಗೂ ಕ್ವಶನ್ಸ್ ಏನೂ ಇಲ್ಲ ಅಲ್ವಾ? ಇಷ್ಟೇ ಅಲ್ವಾ? ಇವತ್ತಿನ ಕ್ಲಾಸ್ ಎಂಡ್ ಮಾಡ್ಬೋದಲ್ವಾ ನಾನು? ಸೊ ಇನ್ನೂ ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭರಾತ್ರಿ. ಧನ್ಯವಾದಗಳು. ಜೈ ಶ್ರೀರಾಮ್. ಸರ್ ಪ್ಲೀಸ್ ಟೆಲ್ ಮಿ ವಿಚ್ ಆರ್ ಡೇಸ್ ಕ್ಲಾಸ್ ಬಿ ದೇರ್. ಸರ್ ನೋಡಿ, ಕ್ಲಾಸು ಶನಿವಾರ ಅಥವಾ ರವಿವಾರ ಒಂದು ಕ್ಲಾಸ್ ಇರುತ್ತೆ, ಗುರುವಾರ ಒಂದಿರುತ್ತೆ, ಸೋಮವಾರ ಅಥವಾ ಮಂಗಳವಾರ ಒಂದಿರುತ್ತೆ. ಓಕೆನಾ? ಸೊ ಬುಧವಾರ ಇರಲ್ಲ, ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಪವರ್ ಕಟ್ ಇಶ್ಯೂಸ್ ಇದೆ. ಬುಧವಾರ ಕರೆಂಟ್ ಇರೋದಿಲ್ಲ, ಹಾಗಾಗಿ ಬುಧವಾರ ಇರಲ್ಲ ಹೆಚ್ಚಿನ ಪಕ್ಷ. ಸೋಮವಾರ ಅಥವಾ ಮಂಗಳವಾರ ಒಂದಿರುತ್ತೆ, ಬುಧವಾರ ಇರಲ್ಲ, ಗುರುವಾರ ಒಂದಿರುತ್ತೆ, ಶುಕ್ರವಾರ ಇರಲ್ಲ, ಶನಿವಾರ ಅಥವಾ ರವಿವಾರದಲ್ಲಿ ಒಂದಿರುತ್ತೆ. 3 ಕ್ಲಾಸ್ ಇರುತ್ತೆ. ಓಕೆನಾ? ತಿಲಕ್ ಅವ್ರು ಕೇಳ್ತಾ ಇದ್ದಾರೆ, ಅನ್ಮ್ಯೂಟ್ ಮಾಡಿ, ಒಂದು ಡೌಟ್ ಇದೆ ಅಂತ. ಓಕೆ, ತಿಲಕ್ 37. ಹಲೋ. ಓಕೆ, ಹೇಳಿ ತಿಲಕ್. ಸರ್ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ, ಹೇಳಿ. ಸರ್, ಈಗ ಉಚ್ಚಗ್ರಹ ಮತ್ತೆ ನೀಚಗ್ರಹದ ಬಗ್ಗೆ ಹೇಳಿದ್ರೆ, ಉದಾಹರಣೆಗೆ ಈಗ ಸೂರ್ಯ ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ, ತುಲಾ ರಾಶಿಯಲ್ಲಿ ನೀಚನಾಗಿರ್ತಾನೆ ಅಂತ ಅನ್ಬಿಟ್ಟು, ಈಗ ನಾವು ನೋಡ್ಬೇಕಾದ್ರೆ ಈಗ ಸೂರ್ಯ ಗ್ರಹ ಬಂದು ಈಗ ತುಲಾ ರಾಶಿಯಲ್ಲಿ ಇದ್ರೆ ಅವನು ನೀಚ ಗ್ರಹ. ಯಾರದೇ ಕುಂಡಲಿಯಲ್ಲಿ ನಾವು ನೋಡ್ಬೇಕಾದ್ರೆ ಈಗ ಸೂರ್ಯ ಡೈರೆಕ್ಟ್ ತುಲಾ ರಾಶಿಯಲ್ಲಿ ಇದ್ದಾನೆ ಅಂತ ಅಂದ್ರೆ ಕುಂಡಲಿಯಲ್ಲಿ ಅವ್ರ ಲಗ್ನದಿಂದ ಅವನು ನೀಚ ಗ್ರಹ ಆಗ್ತಾನೆ ಅಂತ ಅಲ್ವಾ ಸರ್? ಹೌದು. ಓಕೆ, ಅದೇ ಕನ್ಫರ್ಮೇಶನ್ ಕೇಳಕ್ಕೋಸ್ಕರ ಮಾಡಿದೆ ಅಷ್ಟೇ ಸರ್. ಹೌದು, ಇದು ಫೈನಲ್ ಅಲ್ಲ. ಸೊ ಇದು ಜಸ್ಟ್ ನಿಮ್ಗೆ ಪರಿಚಯಿಸ್ತಾ ಇರೋದು. ಆ ನೇಚರಲ್ಲೂ ಕೂಡ ಕೆಲವೊಂದು ಅಂಶಗಳಿದಾವೆ, ಅದು ಎಕ್ಸಂಪ್ಷನ್ ಕೊಡುತ್ತೆ. ನೀಚ ಆಗಿರುವಂತಹ ಗ್ರಹಕ್ಕೆ ಕೆಲವೊಂದು ಅಂಶಗಳಿದೆ, ಅದನ್ನು ಕೂಡ ಪರಿಶೀಲಿಸಿದ್ರೆ ಅದು ಎಕ್ಸಂಪ್ಷನ್ ಕೊಡುತ್ತೆ, ಅದರಿಂದ ಹೊರಗಿಡಬಹುದಾಗುತ್ತೆ. ಹಾಗಾಗಿ ಇದನ್ನ ಪರ್ಮನೆಂಟ್ ಅಂತ ತಗೋಬೇಡಿ. ನೀವು ಕಲಿತಾ ಇರೋ ಹಂತದಲ್ಲಿ ಒಂದು ಗ್ರಹ ನೀಚ ಆಗಿದೆ ಅಂದ್ರೆ ರಾಶಿಯಲ್ಲಿ ನೀಚ ಆಗುತ್ತೆ ಅಂತ ತಿಳ್ಕೊಳ್ಳಿ ಅಷ್ಟೇ. ಓಕೆನಾ? ಇದು ಬೇಸಿಕ್ ಮಾಹಿತಿ ಅಷ್ಟೇ. ಇನ್ನು ಮುಂದೆ ತುಂಬಾ ವಿಷಯಗಳು ಅಡ್ವಾನ್ಸ್ ಆಗಿ ಬರುತ್ತೆ. ಓಕೆನಾ? ಓಕೆ ಸರ್. ಇದು ಜಸ್ಟ್ ಬೇಸಿಕ್ ಅಷ್ಟೇ. ಓಕೆ. ಓಕೆ. ಅವ್ರು ಯಾವ ಮನೇಲಿ ಇರ್ತಾರೋ ಆ ಮನೇಲಿ ನೀಚ ಆಗಿರ್ತಾರೆ, ಆ ಮನೇಲಿ ಇದ್ರೆ ಉಚ್ಚ ಗ್ರಹ ಅಂತ ಹೇಳ್ತೀವಿ. ಅದು ಎರಡಕ್ಕೂ ಕೂಡ ಒಂದು ವಿಶೇಷವಾಗಿರುವಂತಹ ಒಂದು ಅಳತೆಗೋಲಿದೆ. ಅದು ನಿಜವಾಗ್ಲೂ ನೀಚ ಆಗಿದೆಯಾ ಅಥವಾ ನಿಜವಾಗ್ಲೂ ಉಚ್ಚ ಆಗಿದೆಯಾ ಅಂತ ನೋಡೋದಕ್ಕೆ ಕೆಲವೊಂದು ವಿಧಾನಗಳಿದೆ. ಅದನ್ನ ನಾನು ನೆಕ್ಸ್ಟ್ ಮುಂದೆ ಅಡ್ವಾನ್ಸ್ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ಓಕೆ ಸರ್. ಓಕೆನಾ? ಇದು ಬೇಸಿಕ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಓಕೆ. Which planet influences the learning abilities of Jyotishya and which house? ಇದು ನಾನು ಇವತ್ತು ಕಂಪ್ಲೀಟ್ ಮಾಡೋದಕ್ಕಾಗಲ್ಲ, ನಾನು ಹೇಳ್ತೀನಿ ಇದನ್ನ. ಈಗ ಅದ್ರ ಬಗ್ಗೆ ಬೇಡ, ಫಲ ನಿರ್ಧಾರಗಳಲ್ಲಿ ಹೇಳೋಣ. ಈಗ ಅಷ್ಟು ಅವಶ್ಯಕತೆ ಇಲ್ಲ. ಈಗಿನ ಒಂದು ಕ್ಲಾಸ್ ಇನ್ನು 3ನೇ ಕ್ಲಾಸ್ ಆಗಿರೋದ್ರಿಂದ ಯಾವ ಗ್ರಹಗಳ ಕಾರಕತ್ವ ಏನು ಅನ್ನೋದನ್ನ ಕಾರಕತ್ವಗಳ ಬಗ್ಗೆ ಹೇಳುವಾಗ ಹೇಳ್ತೀನಿ. ಅದು ಮೋಸ್ಟ್ಲಿ ಮುಂದಿನ ವಾರ ಬರುತ್ತೆ. ಓಕೆನಾ? ಒಂದು ವಾರ ವೆಯ್ಟ್ ಮಾಡಿ, ಏನು ತೊಂದರೆ ಇಲ್ಲ. ಸೊ ಇನ್ನು ಹೆಚ್ಚಿನ ವಿಷಯಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಮಾತಾಡೋಣ. ಸೊ ಎಲ್ರಿಗೂ ಕೂಡ ಶುಭರಾತ್ರಿ, ಧನ್ಯವಾದಗಳು, ನಮಸ್ಕಾರ, ಜೈ ಶ್ರೀರಾಮ್.